ಕ್ಷಮಾಪಣೆ ಎಂಬುದಾಗಿ ನೋಡ್ತಾ ಇದ್ದೀವಿ ಅಂತೇಳಿರಿ. ನಮ್ಮ ಅಂಶ ಏನಪ್ಪ ಅಂತಂದರೆ, ಇವತ್ತಿನ ಬಹಳ ಪ್ರಾಮುಖ್ಯವಾದಂಥ ಗುಡ್ ಫ್ರೈಡೇ ಒಂದು ಮುಖ್ಯವಾದಂಥ ಸಂದೇಶ ಏನಪ್ಪ ಅಂತಂದರೆ, ಇಡೀ ಯೇಸು ಕ್ರಿಸ್ತನು ಆಡಿರುವಂಥ 7 ಮಾತುಗಳಲ್ಲಿ ಇದು ಎಲ್ಲವನ್ನು ಸೇರಿಸಿ ಒಂದೇ ಮಾತು ನಾವು ನೋಡ್ತಾ ಇದ್ದೇವೆ. ಇದು ಕ್ಷಮಾಪಣೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಅಂತೇಳಿರಿ. ಹಲ್ಲೆಲೂಯಾ. ಇಲ್ಲಿ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಅವ್ರನ್ನ ನೋಡ್ತೇವೆ ಆಡಿದಂಥ ಈ ಮೊಟ್ಟ ಮೊದಲನೇ ಮಾತು, ತಂದೆ ಇವರು ಏನು ಮಾಡ್ತಾ ಇದ್ದಾರೋ ಇವರು ಅರಿಯರು, ಇವರನ್ನು ಏನು ಮಾಡಿರಿ, ಕ್ಷಮಿಸು ಎಂಬುದಾಗಿ ತಂದೆಯಾದ ದೇವರಿಗೆ ಯೇಸು ಕ್ರಿಸ್ತನು ಮಾಡಿದಂಥ ವಿಜ್ಞಾಪನೆ ಆಗಿದೆ ಇದು. ಸೊ ಈ ಸಮಯದಲ್ಲಿ ಈ ಗುಡ್ ಫ್ರೈಡೇ ದಿವಸ ಆರಾಧನೆಗೋಸ್ಕರ ಬಂದಿರುವಂಥ ನಾವೆಲ್ಲರೂ ಕೂಡ ಈ ಶುಭ ಶುಕ್ರವಾರ ದಿವಸ, ಈ ಗುಡ್ ಫ್ರೈಡೇ ದಿವಸ ನಾವು ಏನಾದರೂ ಒಂದು ಕಲಿಬೇಕಲ್ರಿ. ಈ ಶುಭ ಶುಕ್ರವಾರ ನಾವು ಏನಾದರೂ ಕಲ್ತ್ಕೊಳ್ಬೇಕು. ನಮ್ಮ ಜೀವಿತದಲ್ಲಿ ನಾವು ಏನಾದರೂ ಕಲ್ತ್ಕೊಂಡೇವಪ್ಪ ಅಂತಂದರೆ ಅದು ನಮ್ಮ ಜೀವಿತಕ್ಕೆ ಪ್ರಯೋಜನಕರವಾಗಿರ್ತದೆ ಅಂತೇಳಿರಿ. ಹಲ್ಲೆಲೂಯಾ. ಕ್ಷಮಾಪಣೆ ನಾವು ನೋಡ್ತೇವೆ. ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತಿನ ನಮ್ಮ ಅಂಶ ಏನಪ್ಪ ಅಂತಂದರೆ ಕ್ಷಮಾಪಣೆ ಎಂಬುದಾಗಿ ನಾವು ನೋಡುವಂಥ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಆಡಿದಂಥ 7 ಮಾತುಗಳಿಗೆ ಅನುಸಾರವಾಗಿ ನಾವು ನೋಡ್ತೇವೆ, ಪ್ರತಿಯೊಬ್ಬ ವಿಶ್ವಾಸಿಯಲ್ಲಿ, ಪ್ರತಿಯೊಬ್ಬ ದೇವರ ಮಗನಲ್ಲಿ, ಪ್ರತಿಯೊಬ್ಬ ದೇವರ ಮಗಳಲ್ಲಿ, ಪ್ರತಿಯೊಬ್ಬ ಕ್ರೈಸ್ತರಲ್ಲಿ 7 ಗುಣಲಕ್ಷಣಗಳು ನಾವು ನೋಡ್ತೇವೆ. ಸರಿಯಾಗಿ ಅವು ನಮ್ಮ ಜೀವಿತದಲ್ಲಿ ಇರಬೇಕೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ನೋಡುವಂಥ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ನಮ್ಮ ತಪ್ಪುಗಳನ್ನು, ನಮ್ಮ ಪಾಪಗಳನ್ನು, ಅಪರಾಧಗಳನ್ನು ಆತನು ಕ್ಷಮಿಸಿದ್ದಾನೆ ಅಂತೇಳಿರಿ. ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ನಮ್ಮ ಪಾಪಗಳನ್ನು, ಅಪರಾಧಗಳನ್ನು ಕ್ಷಮಿಸುವುದು ಮಾತ್ರವಲ್ಲ, ಆತನು ಯಾವತ್ತೂ ಕೂಡ ನಮ್ಮ ಪಾಪಗಳನ್ನು, ನಮ್ಮ ಅಪರಾಧಗಳನ್ನು ತಿರುಗಿ ಆತನು ಜ್ಞಾಪಕಕ್ಕೆ ತಂದುಕೊಳ್ಳುವುದಿಲ್ಲ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ದೇವರು ನಮ್ಮ ತಪ್ಪುಗಳನ್ನು, ಪಾಪಗಳನ್ನು ಕ್ಷಮಿಸಿದ್ರಿಂದ ಆತನು ತಿರುಗಿ ಯಾವತ್ತೂ ಕೂಡ ನಮ್ಮ ತಪ್ಪುಗಳನ್ನು, ನಮ್ಮ ಪಾಪಗಳನ್ನು, ನಮ್ಮ ಅಪರಾಧಗಳನ್ನು, ನಮ್ಮ ಅಕ್ರಮಗಳನ್ನು ಯಾವತ್ತೂ ಕೂಡ ನನ್ನ ಎದುರಿಗೆ ತಿರುಗಿ ನಾನು ನನ್ನ ಜ್ಞಾಪಕಕ್ಕೆ ತಂದುಕೊಳ್ಳುವುದಿಲ್ಲ ಎಂಬುದಾಗಿ ದೇವರು ಹೇಳಿದ್ರಿಂದ ಇವತ್ತು ನಾವೆಲ್ಲರೂ ಸಂತೋಷ ಪಡ್ತಾ ಇದ್ದೇವೆ ಅಂತೇಳಿ. ಹಲ್ಲೆಲೂಯಾ. ಒಂದು ವೇಳೆ ದೇವರು ನಾವು ಮಾಡಿರುವಂಥ ಪ್ರತಿಯೊಂದು ತಪ್ಪನ್ನು, ಅಪರಾಧವನ್ನು ಪದೇ ಪದೇ ಜ್ಞಾಪಕ ಮಾಡ್ಕೊಳ್ತಾ ಇದ್ದಾನಪ್ಪ ಅಂತಂದರೆ, ದೇವರು ನಾವು ಮಾಡಿರುವಂಥ ಅಪರಾಧಗಳನ್ನು ತಾನು ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ತಾ ಇದ್ದಾನಪ್ಪ ಅಂತಂದರೆ, ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ನಾವು ಸಂತೋಷವಾಗಿರಲಿಕ್ಕೆ ಸಾಧ್ಯವಾಗಿರ್ತಿರಲಿಲ್ಲ ಅಂತೇಳಿರಿ. ನಾವು ಪ್ರತಿದಿನ ನಾವು ನೋಡ್ತಿದ್ದೇವೆ, ನಮ್ಮ ಮನಸ್ಸಾಕ್ಷಿ ಅಂತಕ್ಕಂಥದ್ದು ನಮ್ಮನ್ನು ಚುಚ್ಚಿ ನಮ್ಮನ್ನು ಜೀವಂತ ಹೆಣವಾಗಿ ಅದು ಮಾಡಿಬಿಡ್ತೈತೆ ಅಂತೇಳಿರಿ. ಹಲ್ಲೆಲೂಯಾ. ಆದರೆ ದೇವರಿಗೆ ಸ್ತೋತ್ರವಾಗಲಿ, ಇವತ್ತು ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನು ಆತನು ಶಿಲುಬೆ ಮೇಲೆ ಮರಣವನ್ನು ಹೊಂದುವುದರ ಮೂಲಕವಾಗಿ ಆತನು ನಮಗೇನು ಮಾಡಿದನಪ್ಪ ಅಂತಂದರೆ, ನಮ್ಮ ಪಾಪದ ಕ್ಷಮಾಪಣೆಯನ್ನು ಮಾಡಿ, ನಮ್ಮ ಪಾಪಕ್ಕೆ ಪರಿಹಾರವನ್ನು ಮಾಡಿ, ಆತನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೇಳುವಂಥ ಮಾತೇನಪ್ಪ ಅಂತಂದರೆ, ಇನ್ನು ಎಂದಿಗೂ ಕೂಡ ನಿಮ್ಮ ತಪ್ಪುಗಳನ್ನು, ನಿಮ್ಮ ಅಪರಾಧಗಳನ್ನು ನನ್ನ ನೆನಪಿಗೆ ನಾನು ತಂದುಕೊಳ್ಳುವುದಿಲ್ಲ. ನಿಮ್ಮ ತಪ್ಪುಗಳನ್ನು, ನಿಮ್ಮ ಪಾಪಗಳು ನಾನು ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರ ನಾನು ಮಾಡಿದ್ದೇನೆ. ನಿಮ್ಮ ಪಾಪಗಳು, ಅಕ್ರಮಗಳು ನನ್ನ ಬೆನ್ನ ಹಿಂದೆ ನಾನು ಹಾಕ್ಕೊಂಡಿದ್ದೇನೆ. ಅದಕ್ಕೋಸ್ಕರವಾಗಿ ನಾನು ಯಾವತ್ತೂ ಕೂಡ ನಿಮ್ಮ ತಪ್ಪುಗಳನ್ನು ನಾನು ಜ್ಞಾಪಕಕ್ಕೆ ತಂದುಕೊಳ್ಳುವುದಿಲ್ಲ ಎಂಬುದಾಗಿ ದೇವರು ಸತ್ಯವೇದದಲ್ಲಿ ನಮಗೆ ವಾಗ್ದಾನ ಮಾಡಿದ್ದರಿಂದ ಇವತ್ತು ನಾವೆಲ್ಲರೂ ಸಂತೋಷವಾಗಿದ್ದೀವಿ ಅಂತೇಳಿರಿ. ಹಲ್ಲೆಲೂಯಾ. ಆದರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರು ನಮ್ಮ ತಪ್ಪುಗಳನ್ನು ನೆನಪಿಗೆ ತರದೇ ಇರುವುದರಿಂದ, ದೇವರವುಗಳನ್ನು ತನ್ನ ಜ್ಞಾಪಕದಲ್ಲಿ ಇಟ್ಟುಕೊಳ್ಳದೇ ಇರೋದರಿಂದ ನಾವು ಸಂತೋಷ ಪಡ್ತಾ ಇದ್ದೀವಿ. ಆದರೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿದಂಥ ದೇವರು ಸಂತೋಷ ಪಡಬೇಕಲ್ರಿ, ಹೌದಲ್ಲ? ನಮ್ಮ ತಪ್ಪುಗಳನ್ನು ಕ್ಷಮಿಸಿದಂಥ ದೇವರು, ನಮಗಿಷ್ಟೊಂದು ಉಪಕಾರ ಮಾಡಿದಂಥ ದೇವರು, ನಮಗಿಷ್ಟೊಂದು ಸಹಾಯ ಮಾಡಿದಂಥ ದೇವರು, ಆತನು ಸಂತೋಷ ಪಡುವುದು ಅದು ನ್ಯಾಯವಾದದ್ದಲ್ವಾ? ಅದು ಸರಿಯಾದದ್ದಲ್ವಾ? ಹಾಗಾದರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ನಾವು ನೋಡ್ತೇವೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಲೋಕದಲ್ಲಿ ನಾವು ನೋಡ್ತೇವೆ ದೇವರು ತನ್ನ ಮಕ್ಕಳಿಗೆ ಅದ್ಭುತವಾದಂಥ ಹೆಸರುಗಳನ್ನು ಕೊಟ್ಟಿದ್ದಾನೆ. ನಾವು ನೋಡ್ತೇವೆ, ಆತನು ಮೊದಲನೇದಾಗಿ ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ ಹೇಳಿದ್ದಾನೆ. ಮುಂದುವರೆದು ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ ಆತನು ಹೇಳಿದ್ದಾನೆ ಅಂತೇಳಿರಿ. ಹಲ್ಲೆಲೂಯಾ. ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ ಹೇಳಿದಂಥ ಅದೇ ದೇವರು ಆತನು ತನ್ನ ಮಕ್ಕಳಿಗೆ ಏನು ಹೇಳಿದ್ದಾನಪ್ಪ ಅಂತಂದರೆ, ನೀವು ಕೂಡ ಲೋಕಕ್ಕೆ ಏನಾಗಿದ್ದೀರಿ, ಬೆಳಕಾಗಿದ್ದೀರಿ ಎಂಬುದಾಗಿ ಆತನು ಹೇಳಿದ್ದಾನೆ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಾವು ನೋಡ್ತೇವೆ, ನನ್ನ ಪ್ರೀತಿಯ ದೇವಜನರೇ, ಈ ಒಂದು ಗುಡ್ ಫ್ರೈಡೇ ಆರಾಧನೆಗೋಸ್ಕರವಾಗಿ ಬಂದಿರುವಂಥ ಎಲ್ಲ ದೇವಜನರೇ, ನಾವು ಇವತ್ತು ಯಾತಕ್ಕೋಸ್ಕರವಾಗಿ ಸಂತೋಷ ಪಡ್ತಾ ಇದ್ದೀವಪ್ಪ ಅಂತಂದರೆ, ನಾವು ಯಾಕೆ ಆನಂದ ಪಡ್ತಾ ಇದ್ದೀವಪ್ಪ ಅಂತಂದರೆ, ದೇವರು ನಮ್ಮ ತಪ್ಪುಗಳನ್ನು ನೆನಪಿಗೆ ತಂದುಕೊಳ್ಳದೇ ಇರೋದರಿಂದ ಆತನು ಕೊಟ್ಟಂಥ ರಕ್ಷಣೆಯಲ್ಲಿ ನಾವೆಲ್ಲರೂ ಆನಂದ ಪಡ್ತಾ ಇದ್ದೇವೆ, ಸಂತೋಷ ಪಡ್ತಾ ಇದ್ದೇವೆ. ಇದು ತುಂಬ ಒಳ್ಳೆಯ ಸಂಗತಿ. ಆದರೆ ಇನ್ನೊಂದು ಸಂಗತಿ, ಅದಕ್ಕಿಂತಲೂ ಹೆಚ್ಚಿನ ಸಂಗತಿ ಒಳ್ಳೆಯದು ಯಾವುದಪ್ಪ ಅಂತಂದರೆ, ಇನ್ನೂ ಅದಕ್ಕಿಂತಲೂ ಸಂತೋಷವಾದಂಥ ಸಂಗತಿ ಯಾವುದಪ್ಪ ಅಂತಂದರೆ, ನಾವು ನೋಡ್ತೇವೆ ನಮ್ಮ ವಿಷಯದಲ್ಲಿ ದೇವರು ಕೂಡ ಆತನು ಸಂತೋಷ ಪಡಬೇಕಲ್ರಿ, ದೇವರು ಕೂಡ ಆನಂದ ಪಡಬೇಕಲ್ವಾ? ಆಗಲೇ ನಮ್ಮ ಜೀವಿತಕ್ಕೆ ಆಶೀರ್ವಾದಗಳಂತೂ ಸಮೃದ್ಧಿಯಾಗಿ ಬರ್ತಾವೆ ಅಂತೇಳಿರಿ. ಹಲ್ಲೆಲೂಯಾ.
ಯಾವ ಆಶೀರ್ವಾದಗಳು ಕೂಡ ನಿಂತು ಹೋಗದಂತೆ, ಯಾವ ಆಶೀರ್ವಾದಗಳು ತಡೆ ಹಿಡಿಯದಂತೆ ನಾವು ನೋಡ್ತೇವೆ. ದೇವರು ಸುರಿಸುವಂಥ ಪ್ರತಿಯೊಂದು ಆಶೀರ್ವಾದಗಳು ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ಹೇಗೆ ಬರ್ತಾವ ಅಂತಂದರೆ, ಹಿಂಗಾರು ಮುಂಗಾರು ಮಳೆ ಯಾವ ರೀತಿಗೆ ಸಮೃದ್ಧಿಯಾಗಿ ಸುರಿತವೋ ಆ ರೀತಿಗೆ ಆಶೀರ್ವಾದದ ಮಳೆಗಳು ನಮ್ಮ ಕುಟುಂಬದ ಮೇಲೆ, ನಮ್ಮ ತಲೆ ಮೇಲೆ ದೇವರು ಸುರಿಸ್ತಾನೆ. ಯಾವಾಗಪ್ಪ ಅಂತಂದರೆ ನಿನ್ನ ಜೀವಿತದ ಮೂಲಕವಾಗಿ ಆತನು ಕೂಡ ಸಂತೋಷ ಪಡಬೇಕಂತೇಳಿರಿ. ಹಲ್ಲೆಲೂಯಾ. ಹಾಗಾದರೆ ಬನ್ನಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ನಮ್ಮ ಅಂಶ ಕ್ಷಮಾಪಣೆ ಆಗಿರೋದ್ರಿಂದ ಈ ಗುಡ್ ಫ್ರೈಡೆ ನಿಮಿತ್ತವಾಗಿ, ಈ ಶುಭ ಶುಕ್ರವಾರದ ನಿಮಿತ್ತವಾಗಿ ದೇವರು ನಮ್ಮನ್ನು ಕ್ಷಮಿಸಿದ್ದರಿಂದ ಇವತ್ತು ನಾವು ಕೂಡ ಇತರರನ್ನು ಕ್ಷಮಿಸಬೇಕೆಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೇವೆ. ಯಾವಾಗ ದೇವರು ಸಂತೋಷ ಪಡ್ತಾನಪ್ಪ ಅಂತಂದರೆ, ಯಾವಾಗ ನಮ್ಮ ವಿಷಯದಲ್ಲಿ ದೇವರು ಆನಂದ ಪಡ್ತಾನಪ್ಪ ಅಂತಂದರೆ, ಯಾವಾಗ ದೇವರಿಗೆ ಬಹಳ ಹೆಚ್ಚು ಸಂತೋಷ ಆಗ್ತದಪ್ಪ ಅಂತಂದರೆ ನಾವು ನೋಡ್ತೇವೆ. ನನ್ನ ಪ್ರೀತಿದವರ ಮಕ್ಕಳೇ, ನಾವು ನೋಡ್ತೇವೆ ಇವತ್ತು ಮಾಡಬೇಕಾದಂಥ ಪ್ರಾಮುಖ್ಯವಾದಂಥ 7 ಕಾರ್ಯಗಳಲ್ಲಿ, 7 ಕೆಲಸಗಳಲ್ಲಿ ನಾವು ಕೂಡ ಮಾಡಿದೆವಪ್ಪ ಅಂತಂದರೆ ಖಂಡಿತವಾಗಿ ದೇವರು ಸಂತೋಷ ಪಡಿಸ್ತಾನೆ. ಮತ್ತು ಯಾರು ದೇವರನ್ನು ಸಂತೋಷ ಪಡಿಸ್ತಾರೆ ಎಂಬುದಾಗಿ ಇವತ್ತು ಕೆಲವು ವಾಕ್ಯಗಳಿಂದ ನಾವು ನೋಡೋಣ. ಮೊಟ್ಟ ಮೊದಲನೇದಾಗಿ ಬನ್ನಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ದೇವರು ಕ್ಷಮಾಪಣೆ ಕುರಿತು ಮಾತಾಡುವಂಥ ಸಂದರ್ಭದಲ್ಲಿ, ಕ್ಷಮಿಸುವಂಥ ವಿಷಯದಲ್ಲಿ ದೇವರು ನಮ್ಮ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಕನಿಷ್ಠ 7 ಕೆಲಸಗಳನ್ನು, 7 ಕಾರ್ಯಗಳನ್ನು, 7 ಸ್ವಭಾವಗಳನ್ನು ನಮ್ಮಲ್ಲಿ ಕೂಡ ಇರಬೇಕೆಂಬುದಾಗಿ ದೇವರು ಬಯಸ್ತಾನೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಇತರರಿಗೆ ನಾನು ಕ್ಷಮಿಸಿದ್ದೇನೆ, ಇತರರಿಗೆ ನಾನು ಕ್ಷಮಾಪಣೆ ಮಾಡಿದ್ದೇನೆ ಅಂತ ನಾನು ಹೇಳ್ಕೊಳ್ಳುವಂಥವರು ನಾವು ನೋಡ್ತೇವೆ. ಮೊಟ್ಟ ಮೊದಲನೇದಾಗಿ ಯಾರು ಇನ್ನೊಬ್ಬರನ್ನು ಕ್ಷಮಿಸ್ತಾರೆ ಗೊತ್ತಾ ನಿಮಗೆ? ಯಾರು ಇತರರನ್ನು ಕ್ಷಮಿಸ್ತಾರೆ ಗೊತ್ತಾ? ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ, ಯೋಹಾನ್ ಬರೆಸುವ ವಾರ್ತೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ಯಾರು ದೇವರ ಮಕ್ಕಳಾಗಿರ್ತಾರೋ, ಯಾರು ದೇವರ ಮಕ್ಕಳಾಗಿರ್ತಾರೋ ಅವರು ಏನು ಮಾಡ್ತಾರಪ್ಪ ಅಂತಂದರೆ ಕ್ಷಮಿಸ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಅಂತೇಳಿ. ಹಲ್ಲೆಲೂಯಾ. ಈ ಮಾತುಗಳನ್ನು ಕೇಳುವಂಥ ಸಹೋದರನೇ, ಸಹೋದರಿ, ನಿನ್ನ ಜೀವಿತದಲ್ಲಿ ಇನ್ನೂ ಕೂಡ ನೀನು ಕ್ಷಮಿಸುವಂಥ ಸ್ವಭಾವ ನಿನ್ನಲ್ಲಿಲ್ಲಪ್ಪ ಅಂತಂದರೆ, ಕ್ಷಮಾಪಣೆ ಗುಣ ನಿನ್ನಲ್ಲಿಲ್ಲಪ್ಪ ಅಂತಂದರೆ, ಕ್ಷಮಿಸುವಂಥ ಸ್ವಭಾವ ನಿನ್ನಲ್ಲಿಲ್ಲಪ್ಪ ಅಂತಂದರೆ ನೀನು ಇನ್ನೂ ಕೂಡ ಯಾರಾಗಿಲ್ಲಪ್ಪ ಅಂತಂದರೆ ದೇವರ ಕುಮಾರನು, ದೇವರ ಕುಮಾರ್ತೆಯು ನಿನ್ನೂ ಕೂಡ ಆಗಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅಲ್ಲಿ ನಾವು ನೋಡ್ತಿದ್ದೇವೆ, ತಂದೆಯಾದ ದೇವರಿಗೆ ಯೇಸು ಕ್ರಿಸ್ತನ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನನ್ನ ದೇವರೇ, ನನ್ನ ದೇವರೇ, ಇವರು ಏನು ಮಾಡ್ತಾ ಇದ್ದಾರೋ ಇವರು ಅರಿಯರು, ಇವರನ್ನು ಕ್ಷಮಿಸು ಎಂಬುದಾಗಿ ತಂದೆಯಾದ ದೇವರಿಗೆ ಏನು ಮಾಡ್ತಾ ಇದ್ದೇನೆ ರೀ? ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹಾಗಾದರೆ ಈ ತಂದೆಯಾದ ದೇವರಿಗೆ ಯೇಸು ಕ್ರಿಸ್ತನ ಏನಾಗಬೇಕು ರೀ? ಕುಮಾರನಾಗಬೇಕಂತೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಯಾರು ಕ್ಷಮಿಸ್ತಾರೆ ಗೊತ್ತಾ ನಿಮಗೆ? ಯಾರು ಕ್ಷಮಾಗುಣವುಳ್ಳವರಾಗಿರ್ತಾರೆ ಗೊತ್ತಾ? ಯಾರು ಯೇಸು ಕ್ರಿಸ್ತನಿಗೆ ಕುಮಾರ ಕುಮಾರ್ತೆಯರಾಗಿರ್ತಾರೋ, ಯಾರು ಯೇಸು ಕ್ರಿಸ್ತನಿಗೆ ಮಕ್ಕಳಾಗಿರ್ತಾರೋ ಅವ್ರ ಬಳಿ ಮಾತ್ರ ಕ್ಷಮಾಪಣೆ ಗುಣ ಇರ್ತದೆ. ಮಕ್ಕಳಾದವ್ರು ಮಾತ್ರ ಕ್ಷಮಿಸ್ತಾರೆ. ಒಂದು ವೇಳೆ ಇನ್ನೂ ಕೂಡ ನಮ್ಮ ಜೀವಿತದಲ್ಲಿ ಯಾರ ವಿಷಯದಲ್ಲಾದರೂ ಒಂದು ವೇಳೆ ಕಕ್ಷಾಭಾವನ ಇಟ್ಕೊಂಡಿದ್ದೀವಿ ಅಂತೇಳಿರಿ, ಯಾರ ವಿಷಯದಲ್ಲಾದರೂ ಇನ್ನೂ ಕೂಡ ಕ್ಷಮಾಪಣೆ ನಾವು ಮಾಡ್ತಾ ಇಲ್ಲಪ್ಪ ಅಂತಂದರೆ ನನ್ನ ಪ್ರೀತಿ ದೇವರ ಮಕ್ಕಳೇ, ನಾವಿನ್ನೂ ಕೂಡ ಯಾರಾಗಿಲ್ಲಪ್ಪ ಅಂತಂದರೆ ನಾವು ದೇವರ ಮಕ್ಕಳು, ದೇವರ ಕುಮಾರ್ತೆ, ದೇವರ ಕುಮಾರರು ನಾವು ಆಗಿಲ್ಲ ಎಂಬುದಾಗಿ ಈ ಶುಭ ಶುಕ್ರವಾರ ದಿವಸ, ಈ ಗುಡ್ ಫ್ರೈಡೆ ದಿವಸ ದೇವರು ಮತ್ತೊಂದಾವರ್ತಿ ತನ್ನ ಹೃದಯ ಭಾರವನ್ನು ನಿನ್ನ ಜೊತೆ ಆತನ ಹಂಚಿಕೊಳ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಬನ್ನಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಎರಡನೇದಾಗಿ ಯಾರು ಕ್ಷಮಿಸ್ತಾರೆ? ಎರಡನೇದಾಗಿ ಯಾರು ಕ್ಷಮಿಸ್ತಾರೆ? ಯಾರ ಹತ್ರ ಕ್ಷಮಾ ಗುಣ ಇರ್ತದೆ, ಯಾರಲ್ಲಿ ಕ್ಷಮಿಸುವಂಥ ಮನಸ್ಸಿರ್ತದೆ, ಯಾರಲ್ಲಿ ಕ್ಷಮಾ ಗುಣ ಇರ್ತದಪ್ಪ ಅಂತಂದರೆ, ಯಾರು ಕ್ಷಮಿಸ್ತಾರಪ್ಪ ಅಂತಂದರೆ ದೇವರ ಚಿತ್ತವನ್ನು ಯಾರು ತಿಳ್ಕೊಂಡಿರ್ತಾರಲ್ರಿ ಅವ್ರು ಮಾತ್ರ ಏನು ಮಾಡ್ತಾರೆ? ಇತರರನ್ನು ಅವ್ರು ಏನು ಮಾಡ್ತಾರೆ? ಕ್ಷಮಿಸ್ತಾರೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ನಾನು ಮತ್ತೊಂದು ಸಲ ಹೇಳ್ತೇನೆ, ನಿಮ್ಮ ಮನೋನೇತ್ರಗಳನ್ನು ಬೆಳಗೋದಕ್ಕೋಸ್ಕರವಾಗಿ, ನಿಮ್ಮ ಆತ್ಮೀಯ ಕಣ್ಣುಗಳನ್ನು ತೆರೆಯೋದಕ್ಕೋಸ್ಕರವಾಗಿ ಈ ಮಾತನ್ನು ಇನ್ನೊಂದು ಸಲ ನಾನು ಹೇಳ್ತೇನೆ. ಯಾರು ಕ್ಷಮಿಸ್ತಾರಪ್ಪ ಅಂತಂದರೆ, ಯಾರು ದೇವರ ಚಿತ್ತವನ್ನು ತಿಳಿದುಕೊಂಡಿರ್ತಾರೋ, ಯಾರು ದೇವರ ಉದ್ದೇಶಗಳನ್ನು ತಿಳಿದುಕೊಂಡಿರ್ತಾರೋ, ಯಾರು ದೇವರ ಚಿತ್ತವನ್ನು, ದೇವರ ಉದ್ದೇಶವನ್ನು ತಿಳಿದುಕೊಂಡಿರ್ತಾರೋ ಅವರು ಮಾತ್ರ ಕ್ಷಮಾಪಣೆ ಮಾಡ್ತಾರೆ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ, ದಯವಿಟ್ಟು ನಿಮ್ಮ ಸತ್ಯವೇದವನ್ನು ಆದಿಕಾಂಡ ಪುಸ್ತಕದ ಕಡೆಗೆ ನೀವು ತಿರುಗಿಸ್ರಿ. ಆದಿಕಾಂಡ 50ನೇ ಅಧ್ಯಾಯ ನೋಡ್ರಿ ದಯವಿಟ್ಟು. ಯಾರು ಕ್ಷಮಿಸ್ತಾರೆ ಎಂಬುದಾಗಿ ನಾವು ನೋಡುತ್ತ ಸಂದರ್ಭದಲ್ಲಿ ಆದಿಕಾಂಡ 50ನೇ ಅಧ್ಯಾಯ 17ನೇ ವಚನ ಯಾರಾದರೂ ದಯಮಾಡೊಬ್ಬರು ಓದ್ತಿರಮ್ಮ? ನೀವು ಯೋಸೇಫನಿಗೆ
ನಿನ್ನ ಅಣ್ಣಂದಿರಾದ ನಾವು ನಿನಗೆ ಕೇಡು ಮಾಡಿದ್ದು ನಿಜವೇ, ಆದರೂ ನಮ್ಮ ಅಪರಾಧವನ್ನು ಪಾಪವನ್ನು ಕ್ಷಮಿಸು ಎಂಬುದಾಗಿ ಹೇಳಿಕೊಳ್ಳಬೇಕು. ಹೀಗೆ ಅವನು ಅಪ್ಪಣೆ ಮಾಡಿದ್ದರಿಂದ ನೀನು ಈಗ ನಿನ್ನ ತಂದೆಯ ದೇವರಿಗೆ ಭಕ್ತರಾಗಿರುವ ನಾವು ಮಾಡಿದ ಅಪರಾಧವನ್ನು ಕ್ಷಮಿಸಬೇಕೆಂದು ಬೇಡಿಕೊಳ್ಳುತ್ತೇವೆಂದು ಹೇಳಿ ಕಳುಹಿಸಿದರು. ಯೋಸೇಫನು ಈ ಮಾತುಗಳನ್ನು ಕೇಳಿ ಕಣ್ಣೀರು ಸುರಿಸಿದನು. ಇದಲ್ಲದೆ ಅಣ್ಣಂದಿರು ತಾವೇ ಬಂದು ಅವನ ಮುಂದೆ ಅಡ್ಡಬಿದ್ದು, ಇಗೋ ನಾವು ನಿನಗೆ ಗುಲಾಮರು ಅಂದರು. ಯೋಸೇಫನು ಅವರಿಗೆ, ಹೆದರಬೇಡಿರಿ, ನಾನೇನು ದೇವರ ಪ್ರತಿನಿಧಿಯೇ? ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ಹಲ್ಲೆಲೂಯಾ. ನಾವು ನೋಡ್ತೇವೆ ಇಲ್ಲಿ ಏಸಪ್ಪನ ಅಣ್ಣ ತಮ್ಮಂದಿರೆಲ್ಲರೂ ಕೂಡ ಏಸಪ್ಪನಿಗೆ ತುಂಬ ದ್ರೋಹ ಮಾಡಿರ್ತಾರೆ, ತುಂಬ ಅನ್ಯಾಯ ಮಾಡಿರ್ತಾರೆ. ನಾವು ನೋಡ್ತೇವೆ ಮಾಡಬಾರ್ದಂಥ ಕೆಲಸ ಏಸಪ್ಪನ ವಿಷಯದಲ್ಲಿ ಆತನ ಅಣ್ಣ ತಮ್ಮಂದಿರು ಮಾಡಿರ್ತಾರೆ. ಆದರೆ ಅವ್ರು ಮಾಡಿರುವಂಥ ತಪ್ಪು, ಅವ್ರು ಮಾಡಿರುವಂಥ ಕೃತ್ಯಗಳು ಎಷ್ಟು ಘೋರವಾಗಿರ್ತವಪ್ಪ ಅಂತಂದರೆ ಯಾವ ವ್ಯಕ್ತಿ ಕೂಡ ಕ್ಷಮಿಸಲಾರದಂಥ ಮನಸ್ಸು ಬರಬೇಕು ಅಂಥ ಗುಣಗಳನ್ನು ಮಾಡಿರ್ತಾರೆ. ಆದರೆ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಯಾವಾಗ ಐಗುಪ್ತ ದೇಶಕ್ಕೆ ನಾವು ನೋಡ್ತೇವೆ ಈ ಒಂದು ಆಹಾರವನ್ನು ಕೊಂಡುಕೊಳ್ಳೋದಕ್ಕೋಸ್ಕರವಾಗಿ ಯೋಸೇಫನ ಹತ್ರ ಈ ಒಂದು 11 ಜನ ಅಣ್ಣ ತಮ್ಮಂದಿರು ಬರ್ತಾರೋ, ಬಂದಂಥ ಸಂದರ್ಭದಲ್ಲಿ ಅವ್ರು ಬಂದಾಗ ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಂದರೆ, ನಾವು ಎಲ್ಲರೂ ನಿನ್ನ ಗುಲಾಮರು ಎಂಬುದಾಗಿ ಹೇಳ್ತಾರೆ. ಆದರೆ ನಾವೆಲ್ಲರೂ ನಿನ್ನ ಗುಲಾಮರು ಎಂಬುದಾಗಿ ಯೋಸೇಫನಿಗೆ ಅಡ್ಡ ಬಿದ್ದಂಥ ಸಂದರ್ಭದಲ್ಲಿ ಯೋಸೇಫನ ಹೇಳ್ಬೋದಾಗಿತ್ತಲ್ಲ, ಮಕ್ಕಳೇ ನೀವು ನನಗೆ ತುಂಬ ಏನು ಮಾಡಿದ್ದೀರಿ, ಸತಾಯಿಸಿದ್ದೀರಿ, ಕಾಟ ಕೊಟ್ಟಿದ್ದೀರಿ, ನನ್ನನ್ನು ಹಾಳು ಬಾವಿಯಲ್ಲಿ ಹಾಕಿದ್ದೀರಿ, ನನ್ನನ್ನು ಐಗುಪ್ತ ದೇಶಕ್ಕೆ ನೀವು ಮಾರಿದ್ದೀರಿ, ನನಗೆಷ್ಟೋ ನೀವು ಅನ್ಯಾಯ ಮಾಡಿದ್ದೀರಿ ಮಕ್ಕಳೇ ಅಂತೇಳಿ ನಿಮಗೆ ಒಯ್ದು ನಾನು ಸೆರೆಮನೆಯಲ್ಲಿ ಹಾಕ್ತೀನಿ ಅಂದನ. ಏನಂದನ ಯೋಸೇಫ? ಆತನ ಅಣ್ಣ ತಮ್ಮಂದಿರು ಬಂದು, ಈಗೋ ನಾವು ನಿನ್ನ ಗುಲಾಮರು ಎಂಬುದಾಗಿ ಆತನ ಪಾದದಲ್ಲಿ ಬಿದ್ದಂಥ ಸಂದರ್ಭದಲ್ಲಿ ಯೋಸೇಫನಿಗೆ ಗೊತ್ತಿತ್ತು ದೇವರ ಚಿತ್ತ, ದೇವರ ಉದ್ದೇಶ, ದೇವರ ಪ್ರಣಾಳಿಕೆ ಏನೆಂಬುದಾಗಿ ಯೋಸೇಫನಿಗೆ ಗೊತ್ತಿದ್ದರಿಂದ ಆತನು ಹೇಳ್ತಾನೆ, ನೀವಾದರೂ ನನಗೆ ಕೇಡಾಗಬೇಕೆಂಬುದಾಗಿ ಬಯಸಿದ್ರಿ, ಆದರೆ ದೇವರು ಅದನ್ನು ಮೇಲಾಗುವಂತೆ ಮಾಡಿದ್ದನು. ನಿಮಗೋಸ್ಕರವಾಗಿ ದೇವರು ಮುಂಚಿತವಾಗಿ ಐಗುಪ್ತ ದೇಶಕ್ಕೆ ನನ್ನನ್ನು ತಂದಿದ್ದೇನೆ ಎಂಬುದಾಗಿ ದೇವರ ಚಿತ್ತವನ್ನು ಅರಿತವ್ರು ಮಾತ್ರ ಕ್ಷಮಾಪಣೆ ಗುಣ ಅವರಲ್ಲಿರ್ತದೆ ಅಂತೇಳಿರಿ. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಿಮ್ಮ ಹೃದಯದಲ್ಲಿ ನಿಮಗೆ ನೋವು ಕೊಟ್ಟಂಥವ್ರನ್ನು, ನಿಮ್ಮನ್ನು ಬಾಧಿಸಿದವರನ್ನು ನೀವು ಕ್ಷಮಿಸ್ತಾ ಇಲ್ಲಪ್ಪ ಅಂತಂದರೆ, ಇವತ್ತು ನಿಮಗೆ ಕಷ್ಟ ಕೊಟ್ಟಂಥವ್ರನ್ನು ನೀವು ಕ್ಷಮಿಸ್ತಾ ಇಲ್ಲಪ್ಪ ಅಂತಂದರೆ, ಇನ್ನೂ ಕೂಡ ನೀವು ದೇವರ ಚಿತ್ತವನ್ನು ತಿಳಿದುಕೊಂಡಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ, ನನ್ನ ಬೈಬಲ್ ಹೇಳ್ತದೆ, ನನ್ನ ದೇವರು ಹೇಳ್ತಾನೆ. ಆದರೆ ಯಾರು ಕ್ಷಮಿಸ್ತಾರೆ ಎಂಬುದಾಗಿ ದೇವರ ವಾಕ್ಯ ನೋಡುತ್ತ ಸಂದರ್ಭದಲ್ಲಿ, ಯಾರು ದೇವರ ಚಿತ್ತವನ್ನು ತಿಳಿದುಕೊಂಡಿರ್ತಾರೋ, ಯಾರು ದೇವರ ಪ್ರಣಾಳಿಕೆಯನ್ನು ತಿಳ್ಕೊಂಡಿರ್ತಾರೋ, ಯಾರು ದೇವರ ಸಂಕಲ್ಪವನ್ನು ತಿಳ್ಕೊಂಡಿರ್ತಾರೋ ಅವ್ರ ಹೃದಯದಲ್ಲಿ ಮಾತ್ರ ಕ್ಷಮಾಪಣೆ ಇರ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ನಾವು ನೋಡ್ತೇವೆ ಎರಡನೇದಾಗಿ ಯಾರು ಕ್ಷಮಿಸ್ತಾರಪ್ಪ ಅಂತಂದರೆ ದೇವರ ಚಿತ್ತವನ್ನು ತಿಳಿದುಕೊಂಡವ್ರು ಮಾತ್ರ ಅವ್ರು ಕ್ಷಮಿಸ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಬನ್ನಿ ನಾವು ನೋಡ್ತೇವೆ ಮೂರನೇದಾಗಿ, ನಾವು ಯಾರು ಕ್ಷಮಾಪಣೆ ಮಾಡ್ತಾರೆ, ಯಾರು ಕ್ಷಮಿಸ್ತಾರೆ, ಯಾರಲ್ಲಿ ಕ್ಷಮಾಗುಣ ಇರ್ತದೆ. ದಯವಿಟ್ಟು ನೀವು ಫಿಲಿಪ್ಪಿ ಪತ್ರಿಕೆ ದಯವಿಟ್ಟು ಕ್ಷಮಿಸ್ರಿ. ಗಲಾತ್ಯ ಪತ್ರಿಕೆ 2ನೇ 20 ಬೇಗನೆ ಫಾಸ್ಟಾಗಿ ನೀವು ಓದಿ ನನಗೆ ಸಹಾಯ ಮಾಡಬೇಕೆಂಬುದಾಗಿ ನಿಮ್ಮಲ್ಲಿ ನಾನು ಮನವಿ ಮಾಡುತ್ತಾ ಇದ್ದೇನೆ. ಗಲಾತ್ಯ ಪುಸ್ತಕ 2ನೇ 20 ಅತಿ ಬೇಗನೆ ಯಾರಾದರೂ ದಯವಿಟ್ಟು ಒಬ್ಬರು ಓದ್ರಿ. ಗಲಾತ್ಯ 2:20. ಮೂರನೇದಾಗಿ ಯಾರಲ್ಲಿ ಕ್ಷಮಾಗುಣ ಇರ್ತದೆ. 2:20. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಥ್ಯಾಂಕ್ ಯು ಅಮ್ಮ, ಗಾಡ್ ಬ್ಲೆಸ್ ಯು. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ, ಮೂರನೇದಾಗಿ ಯಾರು ಕ್ಷಮಿಸ್ತಾರಪ್ಪ ಅಂತಂದರೆ, ಮೂರನೇದಾಗಿ ಯಾರಲ್ಲಿ ಕ್ಷಮಾಗುಣ ಇರ್ತದಪ್ಪ ಅಂತಂದರೆ, ಈ ಕ್ಷಮಾಪಣೆ ಯಾರಲ್ಲಿ ಇರ್ತದಪ್ಪ ಅಂತಂದರೆ ಯಾರಿಗೆ ಶಿಲುಬೆಯ ಅನುಭವ ಇರ್ತದೋ ಅವ್ರು ಮಾತ್ರ ಕ್ಷಮಿಸ್ತಾರೆ ಅಂತೇಳಿರಿ. ಹಲ್ಲೆಲೂಯಾ. ಇಲ್ಲಿ ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ನಾನು ಶಿಲುಬೆಗೆ ಹಾಕಲ್ಪಟ್ಟಿದ್ದೇನೆ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾ ಇದ್ದೇನೆ ಎಂದಾಗ ಆತನು ಹೇಳ್ತಾ ಇದ್ದೇನೆ ಅಂತೇಳಿರಿ. ಹಲ್ಲೆಲೂಯಾ. ನನ್ನ ಪ್ರೀತಿಯ ತಮ್ಮ, ನನ್ನ ಪ್ರೀತಿಯ ತಂಗಿ, ಯವನಸ್ಥ ಮಕ್ಕಳೇ, ದೇವಜನರೇ, ನಿಮ್ಮ ಜೀವಿತದಲ್ಲಿ ಇನ್ನೂ ಕೂಡ ಶಿಲುಬೆಗೆ ಹಾಕಲ್ಪಟ್ಟಂಥ ಅನುಭವ ನಿಮ್ಮ ಜೀವಿತದಲ್ಲಿ ಇಲ್ಲಪ್ಪ ಅಂತಂದರೆ, ಶಿಲುಬೆಯ ಆಳವಾದಂಥ ಕಾರ್ಯ ನಿಮ್ಮ ಹೃದಯದಲ್ಲಿ ಇನ್ನೂ ಕೂಡ ಜರುಗಿಲ್ಲಪ್ಪ ಅಂತಂದರೆ, ಶಿಲುಬೆಯ ಕಾರ್ಯ ಇನ್ನೂ ಕೂಡ ನೀವು ಗುರುತಿಸಿಲ್ಲಪ್ಪ ಅಂತಂದರೆ, ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ನಿಮ್ಮಲ್ಲಿ ಕ್ಷಮಾಪಣೆ ಮನಸ್ಸು, ಕ್ಷಮಾಪಣೆ ಗುಣ ನಿಮ್ಗೆ ಬರುವುದಿಲ್ಲ ಅಂತೇಳಿರಿ. ಹಲ್ಲೆಲೂಯಾ. ಯಾರು ಕ್ಷಮಿಸ್ತಾರಪ್ಪ ಅಂತಂದರೆ, ಮೂರನೇದಾಗಿ ಯಾರ ಹತ್ರ ಕ್ಷಮಾಗುಣ ಇರ್ತದೆ ಎಂಬುದಾಗಿ ನಾವು ಮೂರನೇದಾಗಿ ನೋಡುತ್ತ ಸಂದರ್ಭದಲ್ಲಿ ಯಾರು ಶಿಲುಬೆಗೆ ಹಾಕಲ್ಪಟ್ಟವರಾಗಿದ್ದರೂ ಅವರಲ್ಲಿ ಮಾತ್ರ ಕ್ಷಮಾಪಣೆ ಇರ್ತದೆ ಅಂತೇಳಿರಿ. ಹಲ್ಲೆಲೂಯಾ. ಶಿಲುಬೆಗೆ ಹಾಕಲ್ಪಟ್ಟವ್ರು ಅಂದ್ರೆ ಅರ್ಥ ಏನಪ್ಪ ಅಂತಂದರೆ, ನಾವು ನೋಡ್ತೇವೆ ನಾವೆಲ್ಲರೂ ಶಿಲುಬೆಯ ಅನುಭವದಲ್ಲಿ ಹೋಗಬೇಕಪ್ಪ ಅಂತಂದರೆ, ಆ ಒಂದು ಅನುಭವ ನಮ್ಮಲ್ಲಿ ಬರಬೇಕಪ್ಪ ಅಂತಂದರೆ ನಮ್ಮ ಬಾಯಿಂದ ಒಂದೇ ಒಂದು ಮಾತು ಹೇಳಬೇಕು, ಪೌಲನಂತೆ ಇನ್ನು ಇವಾಗ ಜೀವಿಸುವವನು
ನಾನಲ್ಲ. ಈ ಮಾತು ಹೇಳಲಿಕ್ಕೆ ಸಾಧ್ಯ ಇದೆನಾ? ಈ ಮಾತು ಹೇಳಲಿಕ್ಕೆ ನಮ್ಮಲ್ಲಿ ದಮ್ಮು ಧೈರ್ಯ ಇದೆನಾ? ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದೇನೆ, ಇನ್ನೂ ಜೀವಿಸುವವನು ನಾನಲ್ಲ, ನನ್ನಲ್ಲಿ ಯಾರು ಜೀವಿಸ್ತಾ ಇದ್ದಾರೆ? ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ, ನಾನು ಶಿಲುಬೆಗೆ ಹಾಕಲ್ಪಟ್ಟಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದೇನೆ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಒಂದು ವೇಳೆ ಈ ಲೋಕಕ್ಕಾಗಿ ನೀನು ಶಿಲುಬೆಗೆ ಹಾಕಲ್ಪಟ್ಟವನು ನೀನಾಗಿದ್ದೆಪ್ಪ ಅಂತಂದರೆ, ಶಿಲುಬೆಯು ನಿನ್ನ ಹೃದಯದಲ್ಲಿ ಆಳವಾದಂಥ ಕಾರ್ಯ ಜರುಗಿಸಿತಪ್ಪ ಅಂತಂದರೆ, ಶಿಲುಬೆಯ ಅನುಭವ ನಿನ್ನಲ್ಲಿತ್ತಪ್ಪ ಅಂತಂದರೆ, ಶಿಲುಬೆಯ ನಿಜವಾದಂಥ ಕಾರ್ಯ ನಿನ್ನ ಹೃದಯದಲ್ಲಿ ಜರುಗಿತಪ್ಪ ಅಂತಂದರೆ ನಿನ್ನಲ್ಲಿ ಕ್ಷಮಾಪಣೆ ಅಂತಕ್ಕಂಥದ್ದು ಇರ್ತದೆ ಅಂತ ಹೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಕ್ಷಮಾಪಣೆ ಅಂತಂದರೆ ಅದು ಸುಮ್ಮನೆ ಬರುವುದಿಲ್ಲ, ಕ್ಷಮಿಸಲಿಕ್ಕೆ ಅದು ಸುಮ್ಮನೆ ಇರೋಂಗಿಲ್ಲ. ನಾವು ನೋಡ್ತೇವೆ ಯೇಸು ಸ್ವಾಮಿ ಹೇಳಿರುವಂಥ ಮಾತು ಮತ್ತಾಯನ ಬರೋ ಸುವಾರ್ತೆ 5ನೇ ಅಧ್ಯಾಯದಲ್ಲಿ, ನಿಮ್ಮ ವೈರಿಗಳನ್ನು ಏನು ಮಾಡಿರಿ ನೀವು? ಕ್ಷಮಿಸ್ರಿ. ನಿಮ್ಮ ವೈರಿಗಳಿಗೆ ಏನು ಮಾಡಿರಿ ನೀವು? ಪ್ರೀತಿ ಮಾಡಿರಿ. ನಿಮ್ಮನ್ನು ಹಿಂಸೆ ಪಡಿಸೋರಿಗೋಸ್ಕರವಾಗಿ ನೀವು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ದೇವರು ಹೇಳಿದ್ದೇನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಈ ಕ್ಷಮಾಗುಣ ನಮ್ಮಲ್ಲಿ ಬರಬೇಕಪ್ಪ ಅಂತಂದರೆ, ಕ್ಷಮಿಸುವಂಥವಳು ನಾನು ನೀನು ಆಗಿರಬೇಕಪ್ಪ ಅಂತಂದರೆ, ನನ್ನ ಜೀವಿತ ನಿನ್ನ ಜೀವಿತದ ಮೂಲಕವಾಗಿ ದೇವರು ಸಂತೋಷ ಪಡಬೇಕಪ್ಪ ಅಂತಂದರೆ, ಕೇವಲ ದೇವರು ನಿನ್ನನ್ನು ಕ್ಷಮಿಸಿದ್ದಕ್ಕಾಗಿ ನೀನು ಸಂತೋಷ ಪಡೋದು ಮಾತ್ರವಲ್ಲ, ದೇವರಿಗೂ ನೀನು ಸಂತೋಷ ತರುವಂಥ ಜೀವಿತ ನಿನ್ನಿಂದ ಆಗಬೇಕಪ್ಪ ಅಂತಂದರೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ಯಾರು ಕ್ಷಮಿಸ್ತಾರಪ್ಪ ಅಂತಂದರೆ, ಯಾರು ಶಿಲುಬೆಗೆ ಹಾಕಲ್ಪಟ್ಟಂಥ ಅನುಭವದಲ್ಲಿ ಇರ್ತಾರಲ್ರಿ ಅವ್ರು ಮಾತ್ರ ಕ್ಷಮಿಸ್ತಾರೆ ಅಂತೇಳಿರಿ. ಹಲ್ಲೆಲೂಯಾ. ಶಿಲುಬೆಗೆ ಹಾಕಲ್ಪಡದ ಅನುಭವ ಇಲ್ಲದವ್ರ ಬಾಯಿಂದ ಇಂಥ ಮಾತುಗಳು ಬರಲಿಕ್ಕೆ, ನಾವು ಸುಮ್ಮನೆ ಹೆಸರಿಗೆ ಶಿಲುಬೆಗೆ ಹಾಕಲ್ಪಟ್ಟಿದ್ದೀವಿ ಅಂತ ಹೇಳ್ತೀವಿ, ಕೈಯಾಗ ಶಿಲ್ಬೆ ಹಾಕೋತೀವಿ, ಕೊಳ್ಳಾಗ ಶಿಲ್ಬೆ ಹಾಕೋತೀವಿ, ಮನೆ ಮೇಲೆ ಶಿಲ್ಬೆ ಇಡ್ತೀವಿ, ಚರ್ಚ್ ಮೇಲೆ ಶಿಲ್ಬೆ ಇಡ್ತೀವಿ. ಆದರೆ ಯಾರಾದರೂ ಬಂದು ನಮಗೆ ಟಚ್ ಮಾಡಿದಾಗ ಶಿಲುಬೆ ಕಾರ್ಯ ಗೊತ್ತಾಗ್ತದೆ, ಶಿಲುಬೆಯ ಕಾರ್ಯ ನಿಜವಾದಂಥ ಕಾರ್ಯ ಗೊತ್ತಾಗ್ತದೆ. ಯಾರಾದರೂ ನಮಗೇನಾದರೂ ಅಂದರೆ ಸಾಧ್ಯ ಇಲ್ಲ. ಒಳಗಡೆ ಇರುವಂಥ ರಿಯಲ್ ಮನುಷ್ಯ, ಹೊಸ ಮನುಷ್ಯ ಹೊರಗೆ ಬರ್ತಾನೆ ಅಂತೇಳಿರಿ. ಅಲ್ಲೆಲ್ಲಿಗೆ ನನ್ನ ಮಾತು ಅರ್ಥ ಆಗ್ಲತ್ತದ್ರಿ. ಯಾರು ಕ್ಷಮಿಸ್ತಾರಪ್ಪ ಅಂತಂದರೆ, ನಾವು ನೋಡ್ತೇವೆ ಯಾರು ಶಿಲುಬೆಗೆ ಹಾಕಲ್ಪಟ್ಟಂಥ ಅನುಭವದಲ್ಲಿದ್ದರೆ ಅವ್ರು ಮಾತ್ರ ಕ್ಷಮಿಸ್ತಾರೆ. ಅವರು ಏನಂತಾರಂದರೆ, ಯಾರನ್ನಾದರೂ ಬೈಬೇಕಪ್ಪ ಅಂತಂದರೆ, ಈ ಬಾಯಿ ನಾನು ಏನು ಮಾಡಿದ್ದೀನಿ ಅಂದರೆ ದೇವ್ರಿಗೆ ಕೊಟ್ಟೀನಿ. ಏನು ಮಾಡಿದ್ದೀನಿ? ಈ ಬಾಯಿ ಏನಾಗಿದೆ ಈಗ? ಯಾರನ್ನಾದರೂ ಹೊಡಿಬೇಕಂದ್ರೆ ಈ ಕೈ ಏನಾಗಿದೆ? ಶಿಲುಬೆಗೆ ಹಾಕಲ್ಪಟ್ಟಿದೆ. ಯೇಸು ಸ್ವಾಮಿ ಕೈಗಳು ಎಲ್ಲಿದ್ದು ರೀ? ಯೇಸು ಸ್ವಾಮಿ ಕಾಲುಗಳೆಲ್ಲಿದ್ದು? ನಾವು ಪಾಪದ ಮಾರ್ಗದಲ್ಲಿ, ದುರ್ಮಾರ್ಗದಲ್ಲಿ ನಾವು ಹೋಗಲಾರ್ದಾಗ ನಮ್ಮ ಕಾಲುಗಳನ್ನು ಜಾಗ್ರತೆ ಇಟ್ಕೊಂಡಿವಿ ಅಂದರೆ ನಾವು ಶಿಲುಬೆಗೆ ಹಾಕಲ್ಪಟ್ಟಂತೆ, ಶಿಲುಬೆ ಅನುಭವದಲ್ಲಿ ಜೀವಿಸ್ತಿದ್ದಂತೆ. ಇವತ್ತು ಹೃದಯದಲ್ಲಿ ಯೇಸು ಸ್ವಾಮಿಗೆ ಈಟೆ ಚುಚ್ಚಿದ್ದಾರೆ ಅಂದರೆ ನಮ್ಮ ಹೃದಯದಲ್ಲಿ ಕೆಟ್ಟ ಆಲೋಚನೆಗಳು ಅವು ಬರ್ತಾ ಇಲ್ಲಪ್ಪ ಅಂತಂದರೆ ನಾವು ಎಲ್ಲಿ ಹಾಕಲ್ಪಟ್ಟಿದ್ದೀವಿ? ನಾವು ಶಿಲುಬೆ ಅನುಭವದಲ್ಲಿ ಇದ್ದೀವಂತ. ಇವತ್ತು ನಮ್ಮ ತಲೆಯಲ್ಲಿ ಕೆಟ್ಟ ಆಲೋಚನೆಗಳು ಬರ್ತಾ ಇಲ್ಲಪ್ಪ ಅಂತಂದರೆ ಕಾರಣ ಏನಂದರೆ, ಯೇಸು ಕ್ರಿಸ್ತನ ತಲೆ ಮೇಲೆ ಮುಳ್ಳಿನ ಕಿರೀಟ ಇಟ್ಟರು. ಕಾರಣ ಏನಪ್ಪ ಅಂತಂದರೆ, ನಮ್ಮ ತಲೆಯಲ್ಲಿ ಕೆಟ್ಟ ಆಲೋಚನೆಗಳು ಬರಬಾರ್ದು ಅಂತೇಳಿ ಆತ ನಮ್ಮ ತಲೆಗೆ ಬರುವಂಥ ಶಿಕ್ಷೆ ತಗೊಂಡನು. ಇವತ್ತು ನಾವು ಶಿಲುಬೆಗೆ ಹಾಕಲ್ಪಟ್ಟಂಥ ಅನುಭವದಲ್ಲಿದ್ದೇವೆ ಅಂದರೆ ನಮ್ಮ ಪ್ರತಿ ನಡೆ ನುಡಿ ಎಲ್ಲವೂ ಕೂಡ ಏನಾಗಿರ್ತದೆ ಅಂದರೆ ತುಂಬ ಜಾಗ್ರತೆವಾಗಿರ್ತದೆ ಅಂತೇಳಿ. ಹಲ್ಲೆಲೂಯಾ. ಅವರಲ್ಲಿ ಮಾತ್ರ ಏನು ಬರ್ತದಪ್ಪ ಅಂತಂದರೆ ಕ್ಷಮಿಸುವಂಥ ಗುಣ ಬರ್ತದೆ. ಮತ್ತು ಮೂರನೇದಾಗಿ ಯಾರು ಕ್ಷಮಿಸ್ತಾರಪ್ಪ ಅಂತಂದರೆ, ಶಿಲುಬೆಗೆ ಹಾಕಲ್ಪಟ್ಟಂಥವರು, ಶಿಲುಬೆಯ ಅನುಭವ ಇದ್ದಂಥವ್ರು ಮಾತ್ರ ಕ್ಷಮಿಸ್ತಾರೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನಾಲ್ಕನೇದಾಗಿ ಯಾರಲ್ಲಿ ಕ್ಷಮಾಗುಣ ಇರ್ತದಪ್ಪ ಅಂತಂದರೆ, ಯಾರು ಕ್ಷಮಿಸ್ತಾರಪ್ಪ ಅಂತಂದರೆ, ದಯವಿಟ್ಟು ಯಾರಾದರೂ ಎಫ್.ಎಸ್.ಎ. ಪತ್ರಿಕೆ 6ನೇ ಅಧ್ಯಾಯ ನಿಮ್ಮ ಸತ್ಯವೇದವನ್ನು ತೆಗಿರಿ. ಎಫ್.ಎಸ್.ಎ. ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನ ಯಾರಾದರೂ ದಯಮಾಡಿ ಒಬ್ಬರು ಓದ್ತೀರಾ ಫಾಸ್ಟಾಗಿ? ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜ್ಯತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರ ಲೋಕಾಧಿಪತಿಗಳ ಮೇಲೆಯೂ ಆಕಾಶಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ಮಂಡಲದಲ್ಲಿರುವಂತಹ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ದೇವಜನರೇ, ಇನ್ನೊಂದು ನಾಲ್ಕನೇದಾಗಿ ಯಾರು ಕ್ಷಮಿಸ್ತಾರಪ್ಪ ಅಂತಂದರೆ, ಯಾರಲ್ಲಿ ಕ್ಷಮಾಗುಣ ಇರ್ತದಪ್ಪ ಅಂತಂದರೆ, ಕ್ಷಮಿಸುವಂಥ ಮನಸ್ಸು ಯಾರ್ದಿರ್ತದಪ್ಪ ಅಂತಂದರೆ, ನೀನು ನಿಜವಾಗಿ ನಿನ್ನ ಶತ್ರು ಯಾರೆಂಬುದಾಗಿ ನೀನು ಗುರುತಿಸಿದಪ್ಪ ಅಂತಂದರೆ ನೀನು ಕ್ಷಮಿಸ್ತೀಯ ಅಂತೇಳಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾರು ಕ್ಷಮಿಸ್ತಾರಪ್ಪ ಅಂತಂದರೆ, ನಿಜವಾದಂಥ ಶತ್ರುವನ್ನು ಯಾರು ಎಲ್ಲಿ ತನಕ ಗುರುತಿಸುವುದಿಲ್ಲವೋ,
ನಿಜವಾದಂಥ ನಿನ್ನ ವೈರಿಯನ್ನು ಎಲ್ಲಿ ತನಕ ನೀನು ಗುರುತಿಸುವುದಿಲ್ಲೋ, ನಿಜವಾಗಿ ನಿನಗೆ ಯಾರು ಶತ್ರುವಾಗಿದ್ದಾರೋ, ನಿಜವಾಗಿ ನಿನಗೆ ಯಾರು ವೈರಿಯಾಗಿದ್ದಾರೋ, ನಿಜವಾಗಿ ಯಾರು ನಿನಗೆ ಬೇತಾಳದಂತೆ ಬೆನ್ನು ಬಿಡದೆ ನಿನಗೆ ಶತ್ರುಗಳಾಗಿ ನಿನಗೆ ಕಾಡ್ತಾ ಇದ್ದಾರೋ, ಆ ನಿಜವಾದಂಥ ಶತ್ರುವನ್ನು, ನಿಜವಾದಂಥ ಶತ್ರುವಿನ ಕುಯುಕ್ತಿಯನ್ನು ಯಾರು ಗುರುತಿಸ್ತಾರೋ ಅವ್ರು ಮಾತ್ರ ಕ್ಷಮಾಪಣೆ ಮಾಡ್ತಾರೆ ಅಂತೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಾವು ಅನೇಕ ಸಲ ನಾವು ಏನು ಮಾಡ್ತೀವಪ್ಪ ಅಂತಂದರೆ, ನಮ್ಮಲ್ಲಿ ಯಾಕೆ ಕ್ಷಮಿಸುವಂಥ ಮನಸ್ಸಿರಂಗಿಲ್ಲಪ್ಪ ಅಂತಂದರೆ, ಯಾಕೆ ನಮ್ಮಲ್ಲಿ ಕ್ಷಮಾಗುಣ ಇರುವುದಿಲ್ಲಪ್ಪ ಅಂತಂದರೆ, ನಾವು ಮಾಡುವಂಥ ಒಂದು ತಪ್ಪೇನಪ್ಪ ಅಂತಂದರೆ, ನಾವು ನಮ್ಮ ನಿಜವಾದಂಥ ವೈರಿಯನ್ನು ಗುರುತಿಸದೆ ಹೋಗ್ತಾ ಇದ್ದೀವಿ ಅಂತೇಳಿರಿ. ಹಲ್ಲೆಲೂಯಾ. ನಾವು ನಮ್ಮ ನಿಜವಾದಂಥ ವೈರಿಯನ್ನು, ನಾವು ನಮ್ಮ ನಿಜವಾದಂಥ ಶತ್ರುವನ್ನು ಗುರುತಿಸಲಾರದೆ ಹೋಗ್ತಾ ಇದ್ದೀವಿ. ಅದರಿಂದ ನಮಗೆ ಕ್ಷಮಾಪಣೆ ಮನಸ್ಸು ಬರ್ತಾ ಇಲ್ಲ. ನಾವು ನೋಡ್ತಾ ಇದ್ದೇವೆ ಇಲ್ಲಿ ಎಫೆಸ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನದಲ್ಲಿ ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ ಅಂತೇಳಿರಿ. ನಾವು ನೋಡ್ತೇವೆ ಈ ಲೋಕದಲ್ಲಿ ಮನುಷ್ಯರು ಯಾರು ಕೂಡ ನಮಗೆ ವೈರಿಗಳಲ್ಲ. ನಾವು ನೋಡ್ತೇವೆ ವಿಶ್ವಾಸಿ ಮಕ್ಕಳಾಗಿರುವಂಥ ನಾವು, ದೇವರ ಮಕ್ಕಳಾಗಿರುವಂಥ ನಾವೆಲ್ಲರೂ ಪರಿಶುದ್ಧವಾಗಿ ಮಾಡಲ್ಪಟ್ಟಂಥ ಜನಾಂಗವಾಗಿರುವಂಥ ನಾವೆಲ್ಲರೂ ಕೂಡ ಇವತ್ತು ನಮ್ಮ ಜೀವಿತದಲ್ಲಿ 4ನೇದಾಗಿ ಕ್ಷಮಿಸುವಂಥ ಗುಣ ಇರಬೇಕು, ಕ್ಷಮಿಸುವಂಥ ಸ್ವಭಾವ ಇರಬೇಕು. ನಾವೆಲ್ಲರೂ ಕ್ಷಮಿಸೋರಾಗಿರ್ಬೇಕಪ್ಪ ಅಂತಂದರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇದು ಎಲ್ಲಿವರೆಗೂ ನಮಗೆ ಅಸಾಧ್ಯವಾಗಿ ಕಾಣ್ತದಪ್ಪ ಅಂತಂದರೆ, ಎಲ್ಲಿವರೆಗೂ ಇದು ನಮಗೆ ಬಹಳ ದೊಡ್ಡ ಬೆಟ್ಟದಂತೆ ಕಾಣ್ತದಪ್ಪ ಅಂತಂದರೆ, ನಾವು ನೋಡ್ತೇವೆ ನಿಜವಾದಂಥ ಶತ್ರು ಎಲ್ಲಿ ತನಕ ನಮಗೆ ಗೊತ್ತಾಗೋದಿಲ್ವೋ, ನಿಜವಾಗಿ ನಮ್ಮ ವೈರಿ ಯಾರು ನಮ್ಗೆ ಗೊತ್ತಾಗೋದಿಲ್ಲೋ, ಅಲ್ಲಿ ತನಕ ನಮ್ಮ ಹೃದಯದಲ್ಲಿ ಕ್ಷಮಾಪಣೆ ಅಂತಕ್ಕಂಥ ಬರುವುದಿಲ್ಲ. ನಾವು ನೋಡ್ತೇವೆ. ಅದಕ್ಕೋಸ್ಕರ ಎಫೆಸ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 12ನೇ ವಚನ ನಾವು ನೋಡ್ತೇವೆ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ಮಧ್ಯಾಕಾಶದಲ್ಲಿ ದುರಾತ್ಮಗಳ ಒಂದು ಸೈನ್ಯದ ಜೊತೆ ನಾವು ಹೋರಾಡುವಂಥವರಾಗಿದೆ. ನಮ್ಗೆ ಯಾರಾದರೂ ವೈರಿ ಇದ್ದಾರಪ್ಪ ಅಂತಂದರೆ ಇವತ್ತು ನಮ್ಮನ್ನು ಬಾಧಿಸುವಂಥ ಮನುಷ್ಯರಲ್ಲ. ಇವತ್ತು ನಮ್ಗೆ ಯಾರಾದರೂ ವೈರಿಗಳಿದ್ದಾರಪ್ಪ ಅಂತಂದರೆ ಇವತ್ತು ನಮ್ಮ ಎದುರುಗಡೆ ಕಣ್ಣೆದುರುಗಡೆ ಬಂದು ಅವಮಾನ ಪಡಿಸುವಂಥ ಮನುಷ್ಯರಲ್ಲ. ನಿಜವಾದಂಥ ಒಂದು ಶತ್ರು ಯಾರಪ್ಪ ಅಂತಂದರೆ, ನಿಜವಾದಂಥ ವೈರಿ ಯಾರಪ್ಪ ಅಂತಂದರೆ, ಇವತ್ತು ನಮ್ಮವರೇ ನಮ್ಮನ್ನು ಬಾಧೆ ಪಡಿಸ್ತಾ ಇದ್ದಾರಪ್ಪ ಅಂತಂದರೆ, ನಮ್ಮವರೇ ನಮ್ಮನ್ನು ಇವತ್ತು ನಮಗೆ ಕಣ್ಣೀರಿನ ಪಾಲು ಮಾಡ್ತಾ ಇದ್ದಾರಪ್ಪ ಅಂತಂದರೆ, ಇವತ್ತು ನಮ್ಮವರೇ ನಮಗೆ ಗೇಲಿ ಮಾಡ್ತಾ ಇದ್ದಾರಪ್ಪ ಅಂತಂದರೆ, ಇವತ್ತು ನಮ್ಮವರೇ ನಮ್ಮನ್ನು ಅಪಹಾಸ ಮಾಡ್ತಾ ಇದ್ದಾರಪ್ಪ ಅಂತಂದರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಾವು ನಿಜವಾದಂಥ ಶತ್ರುವನ್ನು ಗುರುತಿಸಬೇಕು. ನಾವು ನೋಡ್ತೇವೆ ಆ ವ್ಯಕ್ತಿಯ ಹಿಂದೆ ಇದ್ದು ಇದಕ್ಕೆ ಪ್ರೇರೇಪಿಸುವಂಥ ದುರಾತ್ಮನನ್ನು ಯಾವಾಗ ನೀನು ಗುರುತಿಸ್ತೀವೋ ಆತನು ನಿಜವಾದಂಥ ನಿನ್ನ ಶತ್ರು ಅಂತೇಳಿರಿ. ಹಲ್ಲೆಲೂಯಾ. ನನ್ನ ಮಾತಾಡ್ತಾ ಆಗ್ತಾ ಇದೆಯಾ? ನಾವು ಅನೇಕ ಸಲ ನಮ್ಮ ಶತ್ರುಗಳನ್ನು ನಾವು ಗುರುತಿಸುವುದಿಲ್ಲ. ನಮ್ಮನ್ನು ಯಾರು ಗೇಲಿ ಮಾಡ್ತಾರೋ, ನಮ್ಮನ್ನು ಯಾರು ಅಸಹ್ಯ ಮಾಡ್ತಾರೋ, ನಮಗೆ ಯಾರು ಅಲ್ಲದ ಮಾತುಗಳನ್ನ ಆಡ್ತಾರೋ, ನಮ್ಮ ಸಂಗಡ ಪದೇ ಪದೇ ಕಾಲು ಕೆರೆದು ಜಗಳಕ್ಕೆ ಬರ್ತಾರೋ, ಅವ್ರ ವಿಷಯದಲ್ಲಿ ನಾವು ತುಂಬ ನಾವು ಮನಸ್ತಾಪ ಇಟ್ಕೊಳ್ತೀವಿ. ಕ್ಷಮಿಸುವಂಥ ಮನಸ್ಸು ಬರೋಂಗಿಲ್ಲ. ಕಾರಣ ಏನಪ್ಪ ಅಂತಂದರೆ, ನಿನ್ನ ನಿಜವಾದಂಥ ಶತ್ರು ಅವರಲ್ಲ. ನಿನಗೆ ಯಾರು ಇವತ್ತು ಬಾಧೆ ಪಡಿಸ್ತಾ ಇದ್ದಾರೋ, ನಿನಗೆ ಯಾರು ಸಂಕಟ ಪಡಿಸ್ತಾ ಇದ್ದಾರೋ, ನಿನ್ನ ಶತ್ರು ಅವರಲ್ಲ. ಆದರೆ ನೀನು ನಿನ್ನ ಶತ್ರುವನ್ನು ಗುರುತಿಸ್ಬೇಕಪ್ಪ ಅಂತಂದರೆ, ಅವರ ಹಿಂದ್ಗಡೆ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದನಲ್ಲ, ಸ್ಕ್ರೀನ್ ಬ್ಯಾಕ್ ನಿಂತು ಕೆಲಸ ಮಾಡ್ಲಿಕ್ಕೆ ಹಚ್ಚಲತ್ತನಲ್ಲ, ಯಾರ್ರೀ ಅವ? ಒಂದು ವೇಳೆ ಇವತ್ತು ಯಾವುದೇ ಸಹೋದರ ಆಗಲಿ, ಯಾವುದೇ ಸಹೋದರಿ ಆಗಲಿ, ನಿನ್ನನ್ನೆಷ್ಟೇ ಬಾಧೆ ಪಡಿಸಿದ್ರು ಕೂಡ, ನಿನ್ನನ್ನೆಷ್ಟೇ ಅವಮಾನ ಪಡಿಸಿದ್ರು ಕೂಡ, ನಿನ್ನ ಶತ್ರು ಯಾರು ಅಂತೇಳಿ ನೀನು ಒಂದು ವೇಳೆ ಗುರುತಿಸಿದಪ್ಪ ಅಂದರೆ, ಅವ್ರು ನಿನಗೆ ಎಷ್ಟೇ ಕೇಡು ಮಾಡಿದ್ರು ಕೂಡ, ಏಸೇಪನ ಏನಂದನು ಇಲ್ಲಿ? ಏಸೇಪನ ಏನಂದನು? ನಾವು ನಿನ್ನ ಗುಲಾಮರು ಎಂಬುದಾಗಿ ಹೇಳಿದಾಗ ಆತನು ಹೇಳಿದನು, ನೀವಾದರೂ ನನಗೆ ಕೇಡಾಗಬೇಕೆಂಬುದಾಗಿ ಬಯಸಿದ್ರಿ, ಆದರೆ ದೇವರು ಅದನ್ನೇ ಏನು ಮಾಡಿದನು? ನೀನು ಒಂದು ವೇಳೆ ನಿನ್ನ ಎದುರುಗಡೆ ಇರುವಂಥ ನಿನ್ನ ಅಣ್ಣ ತಮ್ಮಂದಿರನು, ನಿನ್ನ ಅಕ್ಕ ತಂಗಿಯರನು, ನಿನ್ನ ರಕ್ತ ಸಂಬಂಧಿಕರನು, ಅವ್ರು ನಿನ್ನನ್ನು ಗೇಲಿ ಮಾಡುವಾಗ, ನಿನ್ನನ್ನು ಅಪಹಾಸ್ಯ ಮಾಡುವಾಗ, ಇವರೇ ನನ್ನ ನಿಜವಾದಂಥ ಶತ್ರುಗಳು, ಇವರೇ ನನ್ನ ನಿಜವಾದಂಥ ವೈರಿಗಳು ಅಂತೇಳಿ ಅವ್ರ ವಿಷಯದಲ್ಲಿ ನೀನು ಕಕ್ಷಭಾವ ಇಟ್ಕೊಂಡೆಪ್ಪ ಅಂತಂದರೆ ನಿನ್ನ ಜೀವಿತದಲ್ಲಿ ಏನೂ ಪ್ರಯೋಜನ ಇಲ್ಲ. ದೇವರ ವಾಕ್ಯ ಹೇಳ್ತದೆ, ಮನುಷ್ಯ ಮಾತ್ರದವರ ಸಂಗಡ ನಮ್ಮ ಹೋರಾಟ ಅಲ್ಲ. ಅವರನ್ನು ನಮ್ಮ ಮುಂದೆ ಇಟ್ಟು ನಮ್ಮನ್ನು ಟಾರ್ಗೆಟ್ ಮಾಡ್ತಿರುವಂಥ ಆ ಭಯಂಕರವಾದಂಥ ಶತ್ರು ಯಾರಪ್ಪ ಅಂತಂದರೆ ಆತನು ಸೈತಾನನಾಗಿದ್ದಾನೆ, ಆತನು ಅಪವಾದಿಯಾಗಿದ್ದಾನೆ. ಆತನನ್ನು ನೀನು ಯಾವಾಗ ಟಾರ್ಗೆಟ್ ಮಾಡ್ದಲ್ಲ, ಇವ್ರಿಗೆ ಏನಿಲ್ಲ, ಇವ್ರಿಗೆ ಹೋಗ್ರಿ ನೀವು ಅಂತೀರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, 4ನೇದಾಗಿ ಯಾರು ಕ್ಷಮಿಸ್ತಾರೆ? ಯಾರು ಕ್ಷಮಿಸ್ತಾರೆ? ನಿಜವಾದಂಥ ಶತ್ರುವನ್ನು ಯಾರು ಗುರುತಿಸ್ತಿರ್ತಾರ ಅವ್ರ ಬಳಿ ಏನಿರ್ತದೆ? ಇನ್ನು ನಮ್ಮಲ್ಲಿ ಇನ್ನೂ ಕ್ಷಮಾಪಣೆ ಇಲ್ಲಾಂದ್ರೆ ನಾವಿನ್ನೂ ಯಾರಿಗೆ ಗುರುತಿಡ್ದಿಲ್ಲ. ಜಸ್ಟೀಗ ಯಾರಿಗೆ ನನಗಂದರೆ ವಿಜಯಕುಮಾರ್ ಅಂದ್ರೆ ನನಗೆ ಬರಲ್ಲ. ಇನ್ನೂ ವಿಜಯಕುಮಾರ್ ಮೇಲೆ ಕಕ್ಷಾಭಾವ, ಇನ್ನೂ ವಿಜಯಕುಮಾರ್ ಮೇಲೆ ದ್ವೇಷ, ಇನ್ನೂ ವಿಜಯಕುಮಾರ್ ಮೇಲೆ ಹೊಟ್ಟೆ ಕಿಚ್ಚಿಟ್ಕೊಂಡು ಹಾಗೆ ನನಗೆ ಹಂಗೆ ಮಾಡ್ಯಾನ, ನನಗೆ ಹಿಂಗೆ ಮಾಡ್ಯಾನ ಅಂತೇಳಿ ಬರೀ ಅವನ ಮೇಲೆ ಕುದಿಲತ್ತಂತೇಳಿರಿ ನಾ. ಅಂದ್ರೆ ಇನ್ನೂ ಯಾರು ಗೊತ್ತಾಗಿಲ್ಲ ನನಗೆ? ಯಾರು ಗೊತ್ತಾಗಿಲ್ಲ ನನಗೆ? ಹಿಂದಿರುವಂಥ ವ್ಯಕ್ತಿ, ಅದರ ಹಿಂದಿರುವಂಥ ವ್ಯಕ್ತಿ ನನಗಿನ್ನ ಅಸಲಿ ಶತ್ರು ವಿಜಯಕುಮಾರ್ನ ಹಿಂದಿದ್ದವ್ರಿ ಯಾರು ರೀ?
ನಾವು ನೋಡ್ತೀವಿ ನನ್ನ ಪ್ರೀತಿದವರ ಮಕ್ಕಳೇ, ಇವತ್ತು ಯಾರಲ್ಲಿ ಕ್ಷಮಾ ಗುಣ ಇರ್ತದಪ್ಪ ಅಂತಂದರೆ, ನಮ್ಮ ನಿಜವಾದಂಥ ಶತ್ರುವನ್ನು ಯಾರು ಗುರುತಿಸ್ತಾರಲ್ರಿ ಅವ್ರ ಬಳಿ ಏನಿರ್ತದ? ಕ್ಷಮಾ ಗುಣ ಇರ್ತೇವೆ ನೋಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಶುಭ ಶುಕ್ರವಾರ ದಿವಸ ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಆಡಿದಂಥ ಮೊಟ್ಟ ಮೊದಲೇ ಮುತ್ತು ರತ್ನದಂಥ ಅಮೂಲ್ಯವಾದಂಥ ಭಾಳ ಶ್ರೇಷ್ಠವಾದಂಥ ಮಾತು ಕುರಿತು ಇವತ್ತು ನಾವು ಧ್ಯಾನ ಮಾಡ್ತಾಯಿದ್ದೀವಿ. ಕ್ಷಮಾಪಣೆ ಅಂತಕ್ಕಂಥದ್ದು ಭಾಳ ದೊಡ್ಡ ಒಂದು ಅದ್ಭುತವಾದಂಥ ಒಂದು ಮಾತಾಗಿದೆ. ಅದಕ್ಕೋಸ್ಕರ ನಾವು ನೋಡ್ತೇವೆ. 4ನೇದಾಗಿ ಯಾರು ಕ್ಷಮಿಸ್ತಾರೆ? ನಿಜವಾದಂಥ ಶತ್ರುವನ್ನು ಯಾರು ಗುರುತಿಸ್ತಾರೋ ಅವ್ರು ಏನು ಮಾಡ್ತಾರೆ? ಕ್ಷಮಾಪಣೆಯನ್ನು ಮಾಡ್ತಾರೆ ಎಂಬುದಾಗಿ ನೋಡ್ತೇವೆ. ಬನ್ನಿ ನಾವು ನೋಡ್ತೇವೆ ನನ್ನ ಪ್ರೀತಿದೇವ್ರ ಮಕ್ಕಳೇ. 5ನೇದಾಗಿ ನಾವು ಯಾರು ಕ್ಷಮಿಸ್ತಾರೆ ಎಂಬುದಾಗಿ ನೋಡೋಣ. ದಯವಿಟ್ಟು 5ನೇದಾಗಿ ಯಾರು ಕ್ಷಮಿಸ್ತಾರೆ ಎಂಬುದಾಗಿ ನೋಡುತ್ತ ಸಂದರ್ಭದಲ್ಲಿ ಬನ್ನಿ ನಾವು ಅಪೊಸ್ತಲ ಕೃತ್ಯಗಳು, ಬುಕ್ ಆಫ್ ಆ್ಯಕ್ಟ್ಸ್, ಅಪೊಸ್ತಲ ಕೃತ್ಯಗಳು 7ನೇ ಅಧ್ಯಾಯ 59ನೇ ವಚನ. ಬೇಗ ಆ್ಯಕ್ಟ್ಸ್ 7 ಚಾಪ್ಟರ್ 59, ಅಪೊಸ್ತಲ ಕೃತ್ಯಗಳು 7ನೇ ಅಧ್ಯಾಯ 59ನೇ ವಚನ. ದಯವಿಟ್ಟು ಯಾರಾದರೂ ಒಬ್ಬರು ಸ್ತೆಫನನ ಮೇಲೆ ಕಲ್ಲೆಸೆಯುತ್ತಾ ಇರಲು, ಸ್ತೆಫನನ ಮೇಲೆ ಕಲ್ಲೆಸೆಯುತ್ತಾ ಇರಲು ಅವನು ಕರ್ತನ ಹೆಸರನ್ನು ಹೇಳಿ ಯೇಸು ಸ್ವಾಮಿಯೇ ನನ್ನ ಆತ್ಮವನ್ನು ಸೇರಿಸಿಕೋ ಎಂದು ಪ್ರಾರ್ಥಿಸಿ ಮೊಣಕಾಲೂರಿ ಕರ್ತನೇ ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡವೆಂದು ಮಹಾಶಬ್ದದಿಂದ ಕೂಗಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವರ ಮಕ್ಕಳೇ. 5ನೇದಾಗಿ ಯಾರಲ್ಲಿ ಕ್ಷಮಾ ಗುಣ ಇರ್ತದಪ್ಪ ಅಂತಂದರೆ, ಯಾರಲ್ಲಿ ಕ್ಷಮಿಸುವಂಥ ಮನಸ್ಸು ಇರ್ತದಪ್ಪ ಅಂತಂದರೆ, ಯಾರು ಪರಿಶುದ್ಧಾತ್ಮನೆಯಿಂದ ತುಂಬಿಸಲ್ಪಟ್ಟಿರ್ತಾರಲ್ರಿ ಅವರಲ್ಲಿ ಏನಿರ್ತದ್ರಿ? ಕ್ಷಮಾಪಣೆ ಇರ್ತದೆ ಅಂತೇಳಿ. ಹಲ್ಲೆಲೂಯಾ. ಯಾರು ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟಿರ್ತಾರೋ, ಯಾರು ಆತ್ಮನಿಂದ ತುಂಬಿಸಲ್ಪಟ್ಟವರಾಗಿರ್ತಾರೋ, ಯಾರು ಪವಿತ್ರಾತ್ಮನ ಮೂಲಕವಾಗಿ ನಡೆಸಲ್ಪಡ್ತಾರೋ, ನಾವು ನೋಡ್ತೇವೆ ಯಾರು ದೇವರ ಆತ್ಮನ ಮೂಲಕವಾಗಿ ಪರಿಶುದ್ಧಾತ್ಮನ ಮೂಲಕವಾಗಿ ತುಂಬಿಸಲ್ಪಟ್ಟವರಾಗಿರ್ತಾರೋ ಅವರ ಜೀವಿತದಲ್ಲಿ, ಅವರ ಹೃದಯದಲ್ಲಿ, ಅವ್ರ ಕುಟುಂಬದಲ್ಲಿ, ಅವ್ರ ಬದುಕಿನಲ್ಲಿ ಪರಿಶುದ್ಧಾತ್ಮನ ಕಾರ್ಯಗಳು ತುಂಬಿರ್ತವೋ ಅವರಲ್ಲಿ ಏನಿರ್ತದೆ ಎಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ ಅವರು ಕ್ಷಮಿಸುವಂಥ ಮನಸ್ಸಿರ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ನಾವು ಓದಿಕೊಂಡಿರೋಂಥ ವೇದ ಭಾಗದಲ್ಲಿ ಸ್ತೆಫನನ್ನು ಅಲ್ಲಿ ಏನು ಮಾಡ್ತಾ ಇರ್ತಾರಪ್ಪ ಅಂತಂದರೆ, ಸತ್ಯವನ್ನು ಹೇಳಿದ್ದಕ್ಕಾಗಿ, ಸುವಾರ್ತೆಯನ್ನು ಹೇಳಿದ್ದಕ್ಕಾಗಿ, ನಿಜ ದೇವರನ್ನು ಸೃಷ್ಟಿಕರ್ತನನ್ನು ಅವರು ಯೇಸುವನ್ನು ಪ್ರಚುರಪಡಿಸಿದ್ದಕ್ಕಾಗಿ ಆತನ ಮೇಲೆ ಕಲ್ಲೆಸೆದು ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ ಕೊಲ್ಲುತ್ತಾ ಇರ್ತಾರೆ ಅಂತೇಳಿ. ಹಲ್ಲೆಲೂಯಾ. ಏನು ಮಾಡ್ತಾ ಇರ್ತಾರೆ? ಸ್ತೆಫನನ್ನು ಏನು ಮಾಡ್ತಾರ? ಕಲ್ಲುಗಳನ್ನೆಸೆದು ಕೊಲ್ಲುತ್ತಾ ಇರ್ತಾರೆ. ಆದರೆ ನಾವು ನೋಡ್ತೀವಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಈ ಸ್ತೆಫನನ್ನು ಸಾಯುವಂಥ ಸಂದರ್ಭದಲ್ಲಿ, ಈ ಸ್ತೆಫನನ್ನು ಪ್ರಾಣ ಬಿಡೋದಕ್ಕಿಂತ ಮುಂಚಿತವಾಗಿ ದೇವರ ವಾಕ್ಯ ಹೇಳ್ತಿದೆ, ಅಪೊಸ್ತಲ ಕೃತ್ಯಗಳು 7ನೇ ಅಧ್ಯಾಯದಲ್ಲಿ ಆತನು ಪರಿಶುದ್ಧಾತ್ಮ ಪೂರ್ಣನಾಗಿ ನಾವು ನೋಡ್ತಿದ್ದೇವೆ ತುಂಬಿದವನಾಗಿದ್ದರಿಂದ, ಪರಿಶುದ್ಧಾತ್ಮನ ಆತನಲ್ಲಿ ಆವರಿಸ್ಕೊಂಡಿದ್ದರಿಂದ, ಆತ್ಮ ಪೂರ್ಣನಾಗಿರುವುದರಿಂದ, ಆತ್ಮನ ಬಲವನಲ್ಲಿರುವುದರಿಂದ ನಾವು ನೋಡ್ತೇವೆ ಅಲ್ಲಿ ಇರುವಂಥವ್ರಿಗೆ ಏನು ಮಾಡ್ದನಪ್ಪ ಅಂತಂದರೆ, ತಂದೆ ಯೇಸುವೇ ಇವರು ಮಾಡುವಂಥ ತಪ್ಪನ್ನು ಕ್ಷಮಿಸುವವ್ರ ಮೇಲೆ ಹಾಕಬೇಡ ಎಂಬುದಾಗಿ ಆತನು ಪ್ರಾರ್ಥನೆ ಮಾಡಿದಾರೆ ಅಂತೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ. ಮತ್ತು 5ನೇದಾಗಿ ಯಾರು ಕ್ಷಮಿಸಲ್ಪಡ್ತಾರಪ್ಪ ಅಂತಂದರೆ, ಯಾರು ಕ್ಷಮಿಸ್ತಾರಪ್ಪ ಅಂತಂದರೆ, ಯಾರು ಆತ್ಮನಿಂದ ತುಂಬಿಸಲ್ಪಟ್ಟಿರ್ತಾರಲ್ರಿ ಅವ್ರೇನು ಮಾಡ್ತಾರೆ? ಕ್ಷಮಿಸ್ತಾರೆ. ಪರಿಶುದ್ಧಾತ್ಮನಿಂದ ಯಾರು ತುಂಬಿಸಲ್ಪಟ್ಟಿರ್ತಾರ ಅವ್ರ ಬಳಿ ಏನಿರ್ತದೆ ರೀ? ಕ್ಷಮಾಗುಣ ಇರ್ತದೆ. ದುರಾತ್ಮಗಳಿಂದ ತುಂಬಿಸಲ್ಪಟ್ಟವ್ರ ಬಳಿ ಏನಿರ್ತದೆ ರೀ? ಹಗೆತನ, ಹೊಟ್ಟೆ ಕಿಚ್ಚು, ಜಗಳ, ಜಲಸಿ ಏನಿರ್ತದೆ? ಯಾವ ಆತ್ಮ ತುಂಬಿದಿರ್ತದೆ? ದುರಾತ್ಮನಿಂದ ಸಂಪೂರ್ಣವಾಗಿ ನಾವು ತುಂಬಲ್ಪಟ್ಟಿದ್ದೀವಿ ಅಂದರೆ ನಮ್ಮಲ್ಲಿರುವಂಥದ್ದೇನು? ಹೊಟ್ಟೆ ಕಿಚ್ಚು, ಜಲಸಿ, ಅಸೂಯೆ, ಇದೆಲ್ಲ ನಮ್ಮ ಜೀವಿತದಲ್ಲಿರ್ತದೆ. ಆದರೆ ನಾವು ಪರಿಶುದ್ಧ ಆತ್ಮನಿಂದ ನಾವು ತುಂಬಲ್ಪಟ್ಟಿದ್ದೀವಿ ಅಂದರೆ, ಆತ್ಮಪೂರ್ಣರಾಗಿದ್ದೀವಪ್ಪ ಅಂತಂದರೆ, ಸ್ತೆಫನನು ಅಲ್ಲಿ ಕಲ್ಲೆಸೆಯುವಾಗ ಆತನ ಏನಾಗಿದೆ ಅಂದರೆ ಆತ್ಮಭರಿತನಾಗಿದ್ದನು, ಆತ್ಮಪೂರ್ಣನಾಗಿದ್ದನು. ಅದಕ್ಕೋಸ್ಕರವಾಗಿ ಆತನು ತಂದೆಯಾದ ದೇವರಿಗೆ ಯೇಸು ಸ್ವಾಮಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಓ ಯೇಸುವೇ ಇವರ ಪಾಪಗಳನ್ನು ಇವರ ಮೇಲೆ ಹಾಕಬೇಡ ಎಂಬುದಾಗಿ ಆತನು ಪ್ರಾರ್ಥನೆ ಮಾಡ್ತಾನೆ. ಸ್ತೆಫನನು ಅಲ್ಲಿ ಕ್ಷಮಿಸಿದನು ಕಲ್ಲೆಸೆಯವರಿಗೋಸ್ಕರವಾಗಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಮತ್ತು ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, 5ನೇದಾಗಿ ಯಾರು ಕ್ಷಮಿಸ್ತಾರಪ್ಪ ಅಂತಂದರೆ, ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಟ್ಟವ್ರು ಮಾತ್ರ ಕ್ಷಮಿಸ್ತಾರೆ. ಸುಮ್ಮನೆ ನನಗೆ ಪರಿಶುದ್ಧಾತ್ಮ ಬಂದದ, ಸುಮ್ಮನೆ ನನಗೆ ಆತ್ಮ ಬಂದದ ಅಂಥೇಳಿ ಏನೇನೋ ಮಾಡೋರ, ಆದರೆ ಅವ್ರ ಬಳಿ ಕ್ಷಮಾಗುಣ ಅಂತಕ್ಕಂಥದ್ದು ಆತ್ಮ ಬಂದಾಗ ಹೆಂಗೆ ಮಾಡ್ತಾರೆ ನೋಡ್ರಿ.
ಇಲ್ಲಿ ಜಾಗ ಬಿಟ್ಟು ಅಲ್ಲಿ ಹೋಗ್ತಾರೆ, ಅಲ್ಲಿ ಜಾಗ ಬಿಟ್ಟು ಅಲ್ಲಿ ಹೋಗ್ತಾರೆ. ಏನು ಬಂದಂದ್ರೆ ಪರಿಶುದ್ಧಾತ್ಮ ಬಂದನಂತ. ಅದ್ರ ಕ್ಷಮಾಪಣೆಯಲ್ಲಿ, ಕ್ಷಮಿಸುವುದರಲ್ಲಿ ಜೀರೋ. ಆದ್ರೆ ಬಾಯಾಗ ಪರಿಶುದ್ಧಾತ್ಮ ಬಂದನಂತ, ಪ್ರಾರ್ಥನೆದಾಗ ಪರಿಶುದ್ಧಾತ್ಮ ಬಂದನಂತ, ಎಲ್ಲದ್ರಾಗ ಪರಿಶುದ್ಧಾತ್ಮನೇ ಗೈಡ್ ಮಾಡತ್ತನಂತ ಅವ್ರಿಗೆ. ಆದರೆ ಕ್ಷಮಾಪಣೆಯಲ್ಲಿ ಆತ್ಮಪೂರ್ಣ ಆದಂಥವ್ರು, ಆತ್ಮನಿಂದ ತುಂಬಿಸಲ್ಪಟ್ಟಂಥವ್ರು, ದೇವರ ಆತ್ಮದಿಂದ ತುಂಬಿಸಲ್ಪಟ್ಟಂಥವ್ರು, ಅವ್ರ ಬಳಿ ಏನಿರ್ತದಂದರೆ 5ನೇದಾಗಿ ಏನಿರ್ತದೆ ರೀ? ಕ್ಷಮಾಗುಣ ಇರ್ತದೆ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಈ ಮಾತುಗಳನ್ನು ಹಗುರವಾಗಿ ತೆಗೆದುಕೊಳ್ಬೇಡ್ರಿ. ಈ ಮಾತುಗಳು ನಿಮಗೋಸ್ಕರವಾಗಿ. ಸುಮ್ಮನೆ ಕತೆ ಕೇಳದಂತೆ ಕೇಳಬೇಡ್ರಿ. ಮಾತುಗಳು ನಿಮ್ಮ ಜೀವಿತದಲ್ಲಿ ಕ್ಷಮಾಪಣೆ ಕುರಿತು ಭಾಳ ದೊಡ್ಡ ಆಶೀರ್ವಾದ ಇದೆ. ನಾವು ನೋಡ್ತೀವಿ ಕ್ಷಮಾಪಣೆಗೆ ದೊಡ್ಡ ಬಹುಮಾನ ಇದೆ. ಅದಕ್ಕೋಸ್ಕರ ಈಗ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರ ವಾಕ್ಯದಲ್ಲಿ ನೋಡ್ತೀವಿ, ಯಾರು ಕರುಣೆ ತೋರಿಸುವುದಿಲ್ಲವೋ ಅವರಿಗೆ ನ್ಯಾಯ ತೀರ್ಪಿನದಲ್ಲಿ ಕರುಣೆ ದೊರೆಯುವುದಿಲ್ಲ ಅಂತ. ಹಲ್ಲೆಲೂಯಾ. ನನ್ನ ಬೈಬಲ್ನಲ್ಲಿ ಬರೆದಿದೆ, ನಿನ್ನ ಬೈಬಲ್ನಲ್ಲಿ ಬರೆದಿದೆಯಾ? ಯಾರು ಕರುಣೆ ತೋರಿಸುವುದಿಲ್ಲೋ ಅವರಿಗೆ ನ್ಯಾಯ ತೀರ್ಪಿನ ದಿನದಲ್ಲಿ ಏನು ತೋರಿಸಂಗಿಲ್ಲ ಅಂತ, ಕರುಣೆ ಸಿಗಲ್ಲ ಅಂತ ಅವ್ರಿಗೆ. ಎಕ್ಸ್ಕ್ಯೂಸ್ ಅಂತಕ್ಕಂಥ ಸಿಗಲ್ಲ ಅಂತ. ಒಂದು ವೇಳೆ ಇಲ್ಲೇ ಅನೇಕರು ನೀನು ಎಕ್ಸ್ಕ್ಯೂಸ್ ಮಾಡಿದೆಪ್ಪ ಅಂತಂದರೆ, ಇಲ್ಲೇ ನಾನು ಅನೇಕರಿಗೆ ಕ್ಷಮಾಪಣೆ ಮಾಡಿದೆಪ್ಪ ಅಂತಂದರೆ, ಅನೇಕರು ನೀನು ಕ್ಷಮಿಸಿದಪ್ಪ ಅಂತಂದರೆ, ಮ್ಯಾಲೆ ನಿನ್ನ ಇಲ್ಲಿ ಏನಾರು ಜರ ತಪ್ಪುಗಳಿದ್ದು ಅಂದ್ರೆ ಮ್ಯಾಲೆ ಕರೆಕ್ಷನ್ ಎಲ್ಲ ತೊಗೊಂತ್ರಿ. ಪೇಪರ್ ಎಲ್ಲಿ ತಿಂತಾರೆ ನಿಂದು ಗ್ರೇಸ್ ಮಾರ್ಕ್ ಏನಾದರೂ ಸಿಗಬೇಕಪ್ಪ ಅಂತಂದರೆ, ಇಲ್ಲಿ ಎಕ್ಸ್ಕ್ಯೂಸ್ ಮಾಡಿದ್ರೆ ಮೇಲೆ ಏನು ಸಿಗ್ತವೆ ನಿನಗೆ? ಪರಲೋಕ ರಾಜ್ಯಕ್ಕೆ ಅರ್ಹನಾಗುವಂತೆ ನಿನಗೆ ದೇವದೂತರು ಗ್ರೇಸ್ ಮಾರ್ಕ್ ಹಾಕ್ತಾರಲ್ಲಿ. ಇಲ್ಲ ಪಾಸ್ಟ್ರ್ ಹಂಗೆ ಹೇಳ್ತಾನೆ ಬಿಡು ಅಂತ ಅಂದು ನಾವು ಒಂದು ವೇಳೆ ಸುಮ್ಮನೆ ಪರಿಶುದ್ಧಾತ್ಮ ಅಂತೇಳಿ ಬಾಯಾಗೆ ಹೇಳ್ಕೊಂಡು, ಪರಿಶುದ್ಧಾತ್ಮ ಅಂತೇಳಿ ಸುಮ್ಮನೆ ಹೇಳ್ಕೊಂಡು ನಾವು ಹೀಗೆ ಕಾಲಹರಣ ಮಾಡತ್ತೀವಂದರೆ, ದೇವ್ರ ವಾಕ್ಯದಲ್ದ ಯಾರನ್ನಾದರೂ ದುಃಖಪಡಿಸಿದ್ರೆ ದೇವ್ರು ಸಹಿಸ್ಕೋತಾನಂತ. ಆದರೆ ಯಾರಿಗೆ ದುಃಖ ಪಡಿಸ್ಬಾರ್ದಂತ್ರಿ? ದೇವ್ರು ತಾಳ್ಕೊಳ್ಳಿಕ್ಕಾಗಿಲ್ಲ, ದೇವ್ರು ತಟ್ಕೊಳ್ಳಿಕ್ಕಾಗಿಲ್ಲ. ಅದಕ್ಕೆ ಭಾಳ ಶಿಕ್ಷೆ ಇರ್ತದೆ ಭಯಂಕರವಾಗಿ. ಸುಮ್ಮನೆ ಹೇಳಬಾರ್ದು, ನಾ ಆತ್ಮಭರಿತಳಾಗಿನಿ, ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಟ್ಟವನಾಗಿನಿ, ನನ್ನ ದರ್ಶನಗಳು ಕಾಣತ್ತವ, ನನಗೆ ಅದಕ್ಕೆ ಸುಮ್ಮನೆ ಫೋಕಸ್ ಹೇಳಬಾರ್ದು ಸುಮ್ಮನೆ. ಓಕೆನಾ? ಆದರೆ ದೇವರು ಎಲ್ಲವನ್ನು ಸಹಿಸ್ಕೊಳ್ತಾನೆ. ಆದರೆ ಯಾರು ಪರಿಶುದ್ಧಾತ್ಮನನ್ನು ದುಃಖಪಡಿಸ್ತಾರೋ, ಯಾರು ಸುಳ್ಳೆ ಪರಿಶುದ್ಧಾತ್ಮನ ಬಗ್ಗೆ ಹೇಳ್ತಾರೋ ಅವ್ರ ವಿಷಯದಲ್ಲಿ ಜಾಗ್ರತೆ ಅಂತೇಳಿರಿ. ಹಲ್ಲೆಲೂಯಾ. ಸ್ತೆಫನನ ವಿಷಯದಲ್ಲಿ ನೋಡ್ತೇವೆ 5ನೇದಾಗಿ ಯಾರು ಕ್ಷಮಿಸ್ತಾರಪ್ಪ ಅಂತಂದರೆ, ಆತ್ಮದಿಂದ ತುಂಬಿಸಲ್ಪಟ್ಟವ್ರು ಮಾತ್ರ ಕ್ಷಮಿಸ್ತಾರೆ ಅಂತೇಳಿ. ನಿನ್ನ ಬಲ್ಲಿ ಇನ್ನೂ ಕೂಡ ಕ್ಷಮಿಸುವಂಥ ಗುಣ ಇಲ್ಲಪ್ಪ ಅಂತಂದರೆ ದೇವರ ಆತ್ಮ ನಿನ್ನಲ್ಲಿ ಇಲ್ಲ ಎಂಬುದಾಗಿ ಅರ್ಥ. ಸೂಟಿಯಾಗಿ ನಿನ್ನ ಬಲ್ಲಿ ದೇವರ ಆತ್ಮನೇ ಇಲ್ಲ, ನಿನ್ನ ಬಲ್ಲಿ ದುರಾತ್ಮನೇ ಅದ. ಕ್ಷಮಿಸುವಂಥ ಮನಸ್ಸು ನಿನ್ನಲ್ಲಿಲ್ಲಪ್ಪ ಅಂತಂದರೆ, ಕ್ಷಮಾಗುಣ ನಿನ್ನಲ್ಲಪ್ಪ ಅಂದರೆ, ನಿನ್ನಲ್ಲಿರುವಂಥ ದೇವರಾತ್ಮ ಅಲ್ಲ, ನಿನ್ನಲ್ಲಿರುವಂಥ ದುರಾತ್ಮ ವಾಸ ಮಾಡ್ತಾಯಿದೆ. ಅದು ಹೆಂಗೆ ವಾಸ ಮಾಡತ್ತದಪ್ಪ ಅಂತಂದರೆ, ಅದು ಏನು ಮಾಡಿದೆ ಅಂದರೆ, ಮೊದಲು ನಿನ್ನ ಬಲ್ಲಿ ಬಂದು ವಾಸ ಮಾಡಿ ನೋಡೋದದು. ನೋಡಿ ಏನು ಮಾಡೋದಂದರೆ, ರೀ ಇದು ಜಾಗ ಯಾಕೋ ಭಾಳ ಚಲೋ ಕಾಣ್ಲತ್ತದ, ಸುಣ್ಣ ಬಣ್ಣ ಹಚ್ಚಿ ಭಾಳ ಕ್ಲೀನ್ ಮಾಡ್ರ ಅಂಥೇಳಿ ಆ ಜಾಗ ಬಿಟ್ಟು ಹೊರಗೆ ಹೋಗಿ ಅದು ಏನು ಮಾಡ್ತಂತ್ರಿ? ಎಷ್ಟು ಮಂದಿ ಕರ್ಕೊಂಬಂತಂತ? ಎಂಥವ್ರಿಗೆ ಕರ್ಕೊಂಬಂತಂತ? ಅದರಂಗೆ ಗುಣ ಇದ್ದು ಕರ್ಕೊಂಬಂತಂತೇನು? ಅದಕ್ಕಿಂತ ಕೆಟ್ಟ ಗುಣಗಳಿದ್ದು ಕರ್ಕೊಂಬಂತಂಥದ್ದು. ಅದು ಎಂಥವು ಕರ್ಕೊಂಬಂತ ಬಂದರೆ, ಆ ದುರಾತ್ಮ ಇಲ್ಲಿ ವಾಸ ಮಾಡೋದು ನೋಡಿ, ಅರೆ ಈ ಸಿಸ್ಟ್ರ್ ಅಬ್ಬೋ ಇದು ವಾಸ ಸ್ಥಳ ಕರೆಕ್ಟ್ ಅದ ಅಂಥೇಳಿ ಏನು ಮಾಡ್ತದಪ್ಪ ಅಂತಂದರೆ, ನಮ್ಮೊಳಗಿರುವಂಥ ಈ ದುರಾತ್ಮ ಏನು ಮಾಡ್ತಂದರೆ ಹೊರಗಡೆ ಹೋಗಿ ಏನು ಮಾಡ್ತಂದರೆ, ತನಗಿಂತಲೂ ಕೆಟ್ಟವುಗಳಾದಂಥ 7 ಆತ್ಮಗಳಿಗೆ ತರ್ತದಂಥದ್ದು. ತಂದು ಈ ಮನುಷ್ಯಳ ಒಳಗೆ ಹೋಗು ಅಲ್ಲಿ ಸಂಸಾರ ಮಾಡ್ತಾವಂತ. ಅಷ್ಟೇ, ಬೈಬಲ್ನ ಹಾಗೆ ಬರ್ತದೆ. ಏನು ಮಾಡ್ತಾವಂತಲ್ಲಿ? ಸಂಸಾರ ಮಾಡ್ತಾವಂತವು. ಆ ಮನುಷ್ಯನ ಸ್ಥಿತಿ, ಆ ಪುರುಷನ ಸ್ಥಿತಿ, ಆ ಸ್ತ್ರೀಯ ಸ್ಥಿತಿ ಮೊದಲಿಗಿಂತಲೂ ಘೋರವಾಗಿರ್ತದಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 5ನೇದಾಗಿ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಯಾರು ಕ್ಷಮಿಸ್ತಾರೆ ಅಂತಂದರೆ ಆತ್ಮ ಪೂರ್ಣವಾಗಿದ್ದಂಥವ್ರು, ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಟ್ಟವ್ರು ಏನು ಮಾಡ್ತಾರೆ ಅಂದರೆ ಕ್ಷಮಿಸ್ತಾರೆ ಎಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಬನ್ನಿ ನಾವು 6ನೇದಾಗಿ ಯಾರು ಕ್ಷಮಿಸ್ತಾರೆ ಎಂಬುದಾಗಿ ನೋಡೋಣ. ಇದೇ ಅಪೊಸ್ತಲಕೃತ್ಯಗಳು 7ನೇ ಅಧ್ಯಾಯ 54ನೇ ವಚನ 55ನೇ ವಚನ. ಯಾರಾದರೂ ಓದ್ತೀರಾ? ಅಪೊಸ್ತಲಕೃತ್ಯಗಳು 7ನೇ ಅಧ್ಯಾಯ 54, 55, 56 ಬೇಗನೆ ಓದ್ರಿ. ಈ ಮಾತುಗಳನ್ನು ಕೇಳಿ ಅವರು ರೌದ್ರ ಮನಸ್ಸುಳ್ಳವರಾಗಿ, ಅವರು ಬಹಳ ರೌದ್ರ ಮನಸ್ಸುಳ್ಳವರಾಗಿ ಅವನ ಮೇಲೆ ಹಲ್ಲು ಕಡಿದರು. ಆದರೆ ಅವನು ಪವಿತ್ರಾತ್ಮ ಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ ದೇವರ ಪ್ರಭಾವವನ್ನು ದೇವರ ಬಲಗಡೆಯಲ್ಲಿ ನಿಂತಿದ್ದ ಯೇಸುವನ್ನು ಕಂಡು
ಯೇಸುವನ್ನು ಕಂಡು ಅಗೋ ಆಕಾಶವು ತೆರೆದಿರುವುದನ್ನು ಮನುಷ್ಯಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡುತ್ತೇನೆ ಎಂದು ಹೇಳಿದನು. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಆರನೇದಾಗಿ ಯಾರು ಕ್ಷಮಿಸ್ತಾರಪ್ಪ ಅಂತಂದರೆ, ಆರನೇದಾಗಿ ಯಾರಲ್ಲಿ ಕ್ಷಮಾಗುಣ ಇರ್ತದಪ್ಪ ಅಂತಂದರೆ, ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಯಾರು ಯೇಸುವನ್ನು ನೋಡ್ತಾರೋ ಅವ್ರು ಮಾತ್ರ ಕ್ಷಮಾಪಣೆ ಗುಣ ಇರ್ತದೆ ಅಂತೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಅವರೆಲ್ಲರೂ ಸ್ತೆಫನನ ಮೇಲೆ ಹಲ್ಲುಗಳನ್ನು ಕಡಿದ್ರಂತವ್ರು. ಏನು ಕಡಿದ್ರಂತ? ಸ್ತೆಫನನ್ನು ಕಲ್ಲು ಹಾಕೋದಕ್ಕಿಂತ ಮುಂಚಿತವಾಗಿ ಅವನ ಮೇಲೆ ಏನು ಕಡಿದ್ರಂತ? ಅವರೆಲ್ಲ ಹಲ್ಲುಗಳನ್ನು ಕಡಿಯುತ್ತಾ ಕಲ್ಲುಗಳನ್ನು ಎತ್ತಿ ಅವನನ್ನು ಕೊಲ್ಲುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ಇದೇ ಸ್ತೆಫನನು ಆತ್ಮಪೂರ್ಣನಾಗಿ ಆತ್ಮಭರಿತನಾಗಿ ಆಕಾಶದ ಕಡೆಗೆ ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿ ಯಾಕೆ ಕಂಡ್ರಪ್ಪ ಅಂತಂದರೆ, ತಂದೆಯಾದ ದೇವರ ಬಲಗಡೆಯಲ್ಲಿ ಮನುಷ್ಯಕುಮಾರನು ಯೇಸು ನಿಂತಿರುವುದನ್ನು ಆತನು ಕಂಡ ನೆಮ್ಮದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಯೇಸುವನ್ನು ಯಾರು ಪ್ರತಿದಿನ ನೋಡ್ತಾರಲ್ರಿ ಅವ್ರ ಬಳಿ ಏನಿರ್ತದ್ರಿ? ಹಲ್ಲೆಲೂಯಾ ಅಂತಾರಲ್ಲ. ಕೆಲವೊಬ್ಬರು ಹೇಳೋದು ಕೇಳಿರಿ. ಏನಂತಾರೆ ಗೊತ್ತದ? ಮಗನೇ, ನಿಮ್ಮ ಅಪ್ಪನ ಮಾರಿ ನೋಡಿಬಿಡ್ಲತ್ತೀನಿ ಸಲ ಅಂತಾರ. ಯಾರು ಮಾರಿ ನೋಡಿಬಿಡ್ಲತ್ತಾರಂತ? ಹಾಂ, ನಿಮ್ಮ ಮಮ್ಮಿ ಮಾರಿ ನೋಡಿಬಿಟ್ಟಿನಿ ಸಲ ಅನ್ನೋದು ಕೇಳಿರಿ. ನಿಮ್ಮ ಅಣ್ಣ ಎಂತವ ಹಾಂ, ಈ ಸಲ ನಿನಗೆ ಯಾರು ಮಾರಿ ನೋಡಿಬಿಡ್ಲತ್ತೀನಿ? ಹಾಂ, ನಿಮ್ಮ ಅಣ್ಣನ ಮಾರಿ ನೋಡಿಬಿಡ್ಲತ್ತೀನಿ, ನಿಮ್ಮ ಅಪ್ಪನ ಮಾರಿ ನೋಡಿಬಿಡ್ಲತ್ತೀನಿ, ನಿಮ್ಮ ಮಗುನ ಮಾರಿ ನೋಡಿಬಿಡ್ಲತ್ತೀನಿ. ಕೇಳಿರಿ. ಈ ಲೋಕದಾಗೆ ಕೆಲವೊಬ್ಬರು ಮುಖ ನೋಡಿದ್ರೆ, ಕೆಲವೊಬ್ಬರು ಮುಖ ಹೊರತು ಬಂದರೆ ಒಬ್ಬನಿಗೆ ಶಿಕ್ಷೆ ಕೊಡೋದು ಏನು ಮಾಡ್ತಾರಂತ? ಬಿಡ್ತಾರಂತ. ಹಲ್ಲೆಲೂಯಾ. ಎಲ್ಲರೂ ನನ್ನ ಜೊತೆಗಿದ್ದೀರಾ? ಈ ಶುಭ ಶುಕ್ರವಾರ ದಿವಸ ನಾವು ದೇವರಿಂದ ಕಲಿಯುವಂಥ ಒಂದು ಪಾಠ ಏನಪ್ಪ ಅಂತಂದರೆ ಕ್ಷಮಾಪಣೆ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಯಾರಲ್ಲಿ ಕ್ಷಮಾಗುಣ ಇರ್ತದಪ್ಪ ಅಂತಂದರೆ, ಯಾರು ಕ್ಷಮಿಸ್ತಾರಪ್ಪ ಅಂತಂದರೆ, ಯಾರು ಪ್ರತಿದಿನ ಯೇಸುವನ್ನು ನೋಡ್ತಾರಲ್ರಿ ಅವ್ರು ಏನು ಮಾಡ್ತಾರೆ ಗೊತ್ತದ ರೀ? ಕೆಳಗೆ ಏನಿರ್ತಾವ, ಏನು ಬಂದ್ರೂ ಇಲ್ಲಿ ಏನು ಸಿಗ್ತದೆ? ಇಲ್ಲಿ ಎಂಥ ವೈರಿ ಬಂದ್ರೇನು, ಎಂಥ ಶತ್ರು ಬಂದ್ರೇನು, ನಮ್ಮ ಒಂದು ಹಾನಿಯನ್ನು ಬಯಸುವಂಥ, ನಮ್ಮ ನಾಶನವನ್ನು ಬಯಸುವಂಥ, ನಮಗೆ ಕೇಡು ಬಯಸುವಂಥ, ನಮ್ಮ ವಿರುದ್ಧವಾಗಿ ಕುತಂತ್ರಗಳನ್ನು ಮಾಡುವಂಥ ಜನ ಎಷ್ಟೇ ನಮ್ಮ ಎದುರಿದ್ದರೂ ಕೂಡ ನಮ್ಮ ದೃಷ್ಟಿ ಅವ್ರ ಮೇಲೆ ಇತ್ತಂದ್ರೆ ದಿನಾ ರಾತ್ರಿ ಹಿಡ್ದು ಆಗಲ್ಲ ಅವ್ರ ವಿಷಯದಾಗೆ ಇರ್ತದೆ ನಮ್ಮ ತಲೆಗೆ. ಹೆಂಗೆ ಬಂದನು ಮಗ, ಹೆಂಗಂತನು, ಹಂಗಂದ್ರು ಇವೇ ರಾತ್ರಿ ಬೆಳಗ್ಗೆ ಇವೇ ಇರ್ತವೆ ಹಾಸಿಗೆ ಮಲ್ಕೊಂಡಾಗ. ಯಾಕೆ? ಹಾಂ, ಅವ ಏನಂದನು, ಆಕಿ ಏನಂದಳು, ನಾವು ಯಾರಿಗೆ ನೋಡ್ಲತ್ತೀವಿ? ಅವ್ರಿಗೆ ನೋಡ್ಲತ್ತೀವಿ. ಯಾರಿಗೆ? ಅಂದವ್ರಿಗೆ. ಅವ್ರು ಏನಂದ್ರೆ, ಅವ್ರು ಅಂದಿದ್ದಕ್ಕೆ ನಮಗೆ ರಾತ್ರಿ ಬೆಳಗನೆ ನಿದ್ದೆ ಹತ್ತಲಾಗ್ಯದ ನಮಗೆ. ಹೌದಲ್ಲ? ನಿಜವಾದ ಮಾತಲ್ರಿ ಇದು. ಅವ್ರು ಅಂದಿರುವಂಥ ಮಾತು ಕೇಳಿ ನಮಗೆ ನಿದ್ದೆ ಬರಲಾಗ್ಯದ. ನಾವು ಸಮಾಧಾನ ಕಳ್ಕೊಂಡೀವಿ, ನಾವು ನೆಮ್ಮದಿ ಕಳ್ಕೊಂಡೀವಿ. ನಮ್ಮ ಸಮಾಧಾನ ಹಾಳಾಗಲಿಕ್ಕೆ, ನಮ್ಮ ನೆಮ್ಮದಿ ಹಾಳಾಗಲಿಕ್ಕೆ, ನಾವು ದೇವರಿಗೂ ನಮ್ಮ ಹೃದಯದಲ್ಲಿ ಕೊಟ್ಟಿರುವಂಥ ನೆಮ್ಮದಿ ಇವತ್ತು ಹಾರೋಗ್ಲಿಕ್ಕೆ ಕಾರಣ ಏನಪ್ಪ ಅಂತಂದರೆ, ಇವತ್ತು ಅನೇಕ ದೇವಜನರು, ಅನೇಕ ವಿಶ್ವಾಸಿ ಮಕ್ಕಳು ಯಾರನ್ನು ನೋಡ್ತಾ ಇದ್ದಾರಪ್ಪ ಅಂತಂದರೆ, ಮನುಷ್ಯರನ್ನು ನೋಡ್ತಾ ಇರುವುದರಿಂದ ಒಂದು ನೆಮ್ಮದಿ ಸಂತೋಷ ಹಾಳಾಗ್ತಾಯಿದೆ ಅಂತೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಸ್ತೆಫನನು ಆತನು ಸಾಯುವಂಥ ಸಂದರ್ಭದಲ್ಲಿ ಆತನ ಮೇಲೆ ಏನು ಮಾಡ್ತಾಯಿದ್ರಂತ್ರಿ? ಹಿಂಗೆ ಕಟ್ ಏನು ಮಾಡ್ತೀರಂತ? ಹಲ್ಲು ಏನು ಮಾಡ್ತೀರಂತ? ಹಲ್ಲು ಕಡೆಯವ್ರಿಗೆ ನೋಡ್ದನ ಏನು ಮ್ಯಾಲೆ ನೋಡ್ತೀರಿ? ಒಂದೇಳೆ ಹಲ್ಲು ಕಡೆಯವ್ರಿಗೆ ನೋಡಿನಿ ಅಂದ್ರೆ ಹಲ್ಲು ಕಡೆಯವ್ರಿಗೆ ಅವನು ನೋಡಿನಂದ್ರೆ ಅವನ ಬಲ್ಲಿ ಸಮಾಧಾನ ಹೋತಿತ್ತು, ಅವನ ಬಲ್ಲಿ ಶಾಂತಿ ಹೋತಿತ್ತು, ದೇವ್ರ ಮೇಲೆ ನಂಬಿಕೆ ಹೋತಿತ್ತು. ದೇವರಿದ್ದರೆ ನನಗೆ ಯಾಕಿಂಥ ಪರಿಸ್ಥಿತಿ, ಇವ್ರು ಯಾಕೆ ನನ್ನ ಮೇಲೆ ಯುದ್ಧಕ್ಕೆ ಬರ್ತಿರು, ಇವ್ರು ಯಾಕೆ ನನ್ನ ಸಂಗ ಜಗಳಕ್ಕೆ ಬರ್ತಿರು, ಇವೇ ತುಂಬ್ತಾವಲ್ರಿ, ನಾವು ಅವ್ರಿಗೆ ನೋಡಿದ್ರೆ. ಆ ಟೈಮ್ನಾಗ ಯಾರು ನಮ್ಮ ಮನೆತನ ಬಂದು ಕಾಲು ಕೆದರಿ ಜಗಳ ತೆಗಿಲತ್ತಾರ, ಆ ಟೈಮ್ನಾಗ ನಾವು ಯಾರಿಗೆ ನೋಡಬೇಕು? ಸ್ತೆಫನನ ಯಾರಿಗೆ ನೋಡಿದನು? ಯೇಸುವನ್ನು ನೋಡಿದ್ದರಿಂದ ನಾವು ನೋಡ್ತೇವೆ ಆತನು ಆತ್ಮಪೂರ್ಣರಾಗಿದ್ದರಿಂದ ಆತನು ಏನು ಮಾಡ್ದನಂದರೆ ತಂದೆಯ ಬಲಪಾರ್ಶ್ವದಲ್ಲಿ ನಿಂತಿರುವಂಥ ಯೇಸುವನ್ನು ಆತನ ನೋಡಿ ನಾವು ನೋಡ್ತೇವೆ ಆತನು ಸಂತೋಷಪಟ್ಟನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದಲೇ ಆತನು ಕ್ಷಮಿಸಿದನಂತೇಳಿರಿ. ಹಲ್ಲೆಲೂಯಾ. ಆತನ ಮೇಲೆ ನೋಡಿದಾಗ ಯೇಸು ಕ್ರಿಸ್ತನ ಕಂಡನು, ಕೆಳಗೆ ಹಲ್ಲು ಕಡಿಯೋರಿಗೆ ಏನು ಮಾಡ್ದನ, ತಂದೆ
ಯೇಸು ಸ್ವಾಮಿ ಇವ್ರ ತಪ್ಪುಗಳನ್ನು ಇವ್ರ ಪಾಪಗಳನ್ನು ಇವರ ಲೆಕ್ಕದಲ್ಲಿ ಏನು ಮಾಡಬೇಡ, ಸೇರಿಸಬೇಡ ಅಂತೇಳಿ ಸ್ಟೆಫನ್ ಪ್ರಾರ್ಥನೆ ಮಾಡಿದ್ರು ಅವರಿಗೆ ಸೇರಿಸಿ ಬಡ್ಡಿ ಗಂಟೆ ಎಲ್ಲ ದೇವ್ರು ಏನು ಮಾಡ್ತಾನಂದ್ರೆ ವಸೂಲು ಮಾಡ್ತಾನೆ ಅಂತೇಳಿರಿ. ಹಲ್ಲೆಲೂಯಾ. ನಿಮ್ಮ ವಿಷಯದಲ್ಲಿ ಯಾರು ಕೆಟ್ಟದಾಗೆ ಮಾಡ್ತಾರೋ, ನಿಮ್ಮ ವಿಷಯದಲ್ಲಿ ಯಾರು ಅಕ್ರಮ ಮಾಡ್ತಾರೋ, ನಿಮ್ಮನ್ನು ಯಾರು ಬಾಧಿಸ್ತಾರೋ, ಯಾರು ನಿಮ್ಮನ್ನು ಕಣ್ಣೀರಿನ ಪಾಲು ಮಾಡ್ತಾರೋ, ಯಾರು ನಿಮಗೆ ಅವಮಾನದ ಪಾಲು ಮಾಡ್ತಾರೋ ಅವ್ರ ವಿಷಯದಲ್ಲಿ ಅವ್ರ ಮುಖ ನೀವು ನೋಡಬೇಡ್ರಿ, ಯೇಸುವನ್ನು ನೋಡ್ರಿ. ಯೇಸುವನ್ನು ನೀವು ನೋಡಿದ್ರಪ್ಪ ಅಂತಂದರೆ ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ, ನಿಮ್ಮ ವೈರಿಗಳ ವಿಷಯದಲ್ಲಿ ಯುದ್ಧವು ನಿಮ್ಮದಲ್ಲ, ಯುದ್ಧವು ಯೆಹೋವನದೆಂಬುದಾಗಿ ಆತನ ಹೇಳ್ತಾನಂತೀರಿ. ಹಲ್ಲೆಲೂಯಾ. ನೀವು ಯುದ್ಧ ಮಾಡೋದು ಬೇಕಾಗಿಲ್ಲ, ನೀವು ಕಾದಾಡೋದು ಬೇಕಾಗಿಲ್ಲ, ನೀವು ಅವ್ರ ಮುಖವನ್ನೇ ನೋಡಬೇಡ್ರಿ, ಆದರೆ ನೀವು ಯೇಸುವನ್ನು ನೋಡ್ರಿ. ಆ ಸಮಯದಲ್ಲಿ ಯೇಸುವಿನ ಶಿಲುಬೆಯನ್ನು ನೋಡ್ರಿ. ನೀವು ಶಿಲುಬೆ ದೃಶ್ಯವನ್ನು ನೋಡ್ರಿ. ನಿಮಗೆ ಹಿಂಸೆ ಮಾಡುವಂಥ ಸಂದರ್ಭದಲ್ಲಿ, ನಿಮಗೆ ಅನ್ಯಾಯವಾಗುವಂಥ ಸಂದರ್ಭದಲ್ಲಿ, ನಿಮಗೆ ಹಿಂಸಿಸುವಂಥ ಸಂದರ್ಭದಲ್ಲಿ ನೀವು ಯೇಸುವನ್ನು ಶಿಲುಬೆಯನ್ನು ನೋಡ್ರಿ. ದೇವರ ಅದ್ಭುತವಾದಂಥ ನ್ಯಾಯವನ್ನು ತೀರಿಸ್ತಾರೆ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಆರನೇದಾಗಿ ಕೊನೆಯದಾಗಿ ಯಾರು ಕ್ಷಮಿಸ್ತಾರಪ್ಪ ಅಂತಂದರೆ ಯೇಸುವನ್ನು ನೋಡಿದವರು ಮಾತ್ರ ಕ್ಷಮಿಸ್ತಾರೆ. ಇವತ್ತಿನ್ನೂ ಕೂಡ ನನ್ನಲ್ಲಿ ನಿನ್ನಲ್ಲಿ ಇನ್ನೊಬ್ಬರನ್ನು ಕ್ಷಮಿಸುವಂಥ ಮನಸ್ಸು, ಕ್ಷಮಿಸುವಂಥ ಸ್ವಭಾವ, ಕಕ್ಷಭಾವ ನನ್ನಲ್ಲಿ ನಿನ್ನಲ್ಲಿ ಇನ್ನೂ ಕೂಡ ಹೃದಯದ ಯಾವುದೋ ಒಂದು ಮೂಲೆಯಲ್ಲಿ ಇದು ಮನೆ ಮಾಡಿಕೊಂಡು ಪೇಂಟ್ ಹೊಡ್ಕೊಂಡು ಕೂತ್ಕೊಂಡಿದೆಯಪ್ಪ ಅಂತಂದರೆ ನೀನಿನ್ನೂ ಕೂಡ ಯೇಸುವನ್ನು ನೋಡ್ತಾ ಇಲ್ಲ. ಯೇಸುವನ್ನು ನೋಡ್ತಾ ಇಲ್ಲ. ನೀನು ಯಾರನ್ನು ನೋಡ್ತಾ ಇದ್ದೀಯಪ್ಪ ಅಂತಂದರೆ ನಿನ್ನ ವಿರೋಧಿಗಳನ್ನು ನೀನು ನೋಡ್ತಾ ಇದೆಯಾ. ಹಲ್ಲೆಲೂಯಾ. ಆರನೇದಾಗಿ ನಾವು ನೋಡ್ತಿದ್ದೇವೆ ಯಾರು ಕ್ಷಮಿಸ್ತಾರೆ. ಆರನೇದಾಗಿ ಯಾರು ಕ್ಷಮಿಸ್ತಾರ? ಯಾರು ಯೇಸುವನ್ನು ನೋಡ್ತಾರ ಅವ್ರು ಕ್ಷಮಿಸ್ತಾರ. ಕೊನೆಯದಾಗಿ ನಾವು ನೋಡೋಣ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಯಾರು ಕ್ಷಮಿಸ್ತಾರಪ್ಪ ಅಂತಂದರೆ, ಯಾರಲ್ಲಿ ಕ್ಷಮಗುಣ ಇರ್ತದಪ್ಪ ಅಂತಂದರೆ, ಯಾರಲ್ಲಿ ಕ್ಷಮಿಸುವಂಥ ಮನಸ್ಸು ಇರ್ತದಪ್ಪ ಅಂತಂದರೆ, ಯಾರಲ್ಲಿ ಅಭಿಷೇಕ ಇರ್ತದ ಅವರಲ್ಲಿ ಏನಿರ್ತದಪ್ಪ ಅಂತಂದರೆ ಕ್ಷಮಿಸುವಂಥ ಮನಸ್ಸು ಇರ್ತದೆ ಅಂತೇಳಿ. ಹಲ್ಲೆಲೂಯಾ. ಈ ನಮ್ಮ ಮೇಲಿರುವಂಥ, ನಮ್ಮ ಒಳಗಿರುವಂಥ ಅಭಿಷೇಕ ನಮ್ಮನ್ನು ಏನು ಮಾಡ್ತದಪ್ಪ ಅಂತಂದರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಿಜವಾಗಿ ನಿನ್ನ ಮೇಲೆ ದೇವರ ಅಭಿಷೇಕ ಇತ್ತಪ್ಪ ಅಂತೇಳಿರಿ. ನಾವು ಅಭಿಷೇಕಿಸಲ್ಪಟ್ಟವರಾಗಿದ್ದೀವಪ್ಪ ಅಂತೇಳಿದ್ರೆ, ನಾವು ಲೋಕದಿಂದ ಪ್ರತ್ಯೇಕಪಡಿಸಲ್ಪಟ್ಟವರಾಗಿದ್ದೀವಪ್ಪ ಅಂತಂದರೆ, ನಾವು ದೇವರು ಆರಿಸ್ಕೊಂಡಂಥ ಜನಾಂಗವಾಗಿದ್ದೀವಪ್ಪ ಅಂತಂದರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರ ಅಭಿಷೇಕ ನನ್ನ ಮೇಲೆ ನಿನ್ನ ಮೇಲೆ ಇತ್ತಪ್ಪ ಅಂತಂದರೆ ನಮ್ಮಲ್ಲಿ ಕ್ಷಮಿಸುವಂಥ ಮನಸ್ಸು ಇರ್ತದೆ ಅಂತೇಳಿರಿ. ಹಲ್ಲೆಲೂಯಾ. ಈ ಅಭಿಷೇಕ ಏನು ಮಾಡ್ತದಪ್ಪ ಅಂತಂದರೆ ನಮ್ಮನ್ನು ಗರ್ವಕ್ಕೆ ನಡೆಸುವುದಿಲ್ಲ, ನಮ್ಮನ್ನು ಅಹಂಕಾರಕ್ಕೆ ನಡೆಸುವುದಿಲ್ಲ. ಈ ಅಭಿಷೇಕ ನಮ್ಮನ್ನು ಏನು ಮಾಡ್ತದಪ್ಪ ಅಂತಂದರೆ, ಈ ಅಭಿಷೇಕ ನಮ್ಮ ಜೀವಿತದಲ್ಲಿ ಎಂಥ ಕೆಲಸ ಮಾಡ್ತದಪ್ಪ ಅಂತಂದರೆ, ಅಭಿಷೇಕ ಇದ್ದಂಥ ಪ್ರತಿಯೊಬ್ಬ ವ್ಯಕ್ತಿ, ದೇವರಿಂದ ಆರಿಸಲ್ಪಟ್ಟಂಥ ಪ್ರತಿಯೊಬ್ಬ ವ್ಯಕ್ತಿ, ದೇವರಿಂದ ಅಭಿಷೇಕ ಹೊಂದಿದಂಥ ಪ್ರತಿಯೊಬ್ಬ ಸ್ತ್ರೀ ಪುರುಷ ಪ್ರತಿಯೊಬ್ಬರು ಏನು ಮಾಡ್ತಾರಪ್ಪ ಅಂತಂದರೆ ಅವರು ಕ್ಷಮಿಸಲ್ಪಡ್ತಾರೆ. ಅವರಲ್ಲಿ ಕ್ಷಮಿಸುವಂಥ ಗುಣ ಇರ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಮೊದಲನೇ ಸಮಯಲ ಪುಸ್ತಕದಲ್ಲಿ ಇಬ್ಬರ ರಾಜರ ಚರಿತ್ರೆ ನಾವು ನೋಡ್ತೇವೆ. ಇಸ್ರಾಯೇಲರಿಗೆ ಅರಸನಾಗಿರುವಂಥ, ಇಸ್ರಾಯೇಲರಿಗೆ ರಾಜನಾಗಿರುವಂಥ ಸೌಲನ ಮೇಲೂ ಕೂಡ ಅಭಿಷೇಕ ಇರ್ತದೆ, ದಾವೀದನ ಮೇಲೂ ಕೂಡ ದೇವರ ಅಭಿಷೇಕ ಇರ್ತದೆ ಅಂತೇಳಿ. ಹಲ್ಲೆಲೂಯಾ. ಎಲ್ಲರೂ ನನ್ನ ಜೊತೆ ಇದ್ದೀರಾ? ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಸೌಲನ ಮೇಲೆ ಕೂಡ ಅಭಿಷೇಕ ಇರ್ತದೆ, ದಾವೀದನ ಮೇಲೆ ಕೂಡ ಅಭಿಷೇಕ ಇರ್ತದೆ. ಆದರೆ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಿಜವಾದಂಥ ದೇವರಿಂದ ಅಭಿಷೇಕಿಸಲ್ಪಟ್ಟಂಥ ವ್ಯಕ್ತಿಯಲ್ಲಿ ಈ ಅಭಿಷೇಕ ಯಾವ ಕೆಲಸ ಮಾಡ್ತದಪ್ಪ ಅಂತಂದರೆ, ಈ ದಾವೀದನನ್ನು ಹೊಡಿಬೇಕು, ಈ ದಾವೀದನನ್ನು ಸಾಯಿಸಬೇಕಂತೇಳಿ ಅಭಿಷೇಕ ಇರುವಂಥ ಸೌಲನು ದಾವೀದನನ್ನು ಬೆನ್ನು ಬಿಡದ ರಾತ್ರಿಗಲ್ಲೂ ಕಾಡಿನಲ್ಲಿ, ಗುಡ್ಡದಲ್ಲಿ, ಗುಹೆಯಲ್ಲಿ ರಾತ್ರಿಗಲ್ಲೂ ಬೆನ್ನು ಹತ್ತತಾನೆ ರೀ. ಹಲ್ಲೆಲೂಯಾ. ಸೌಲನ್ ಏನು ಮಾಡ್ತಾನೆ ರೀ? ದಾವೀದನನ್ನು ಏನು ಮಾಡಬೇಕು? ನಾಶ ಮಾಡಬೇಕು, ದಾವೀದನನ್ನು ಸಾಯಿಸಬೇಕು, ದಾವೀದನನ್ನು ಇಲ್ಲದಂತೆ ಮಾಡಬೇಕಂತೇಳಿ ಇಸ್ರಾಯೇಲರ ಅರಸನಾಗಿರುವಂಥ ಸೌಲನು ರಾತ್ರಿಗಲ್ಲೂ ಅರಣ್ಯದಲ್ಲಿ ದಾವೀದನು ಬೆನ್ನು ಬಿಡದಂತೆ, ಆತನು ಸರಿಯಾಗಿ ನಿದ್ರೆ ಕೂಡ ಮಾಡದಂತೆ, ದಾವೀದನು ಅನೇಕ ಕಾಡಿನಲ್ಲಿ, ಅನೇಕ ಗುಹೆಗಳಲ್ಲಿ ನಾವು ನೋಡ್ತೇವೆ ದಾವೀದನು ತನ್ನ ತಲೆಯನ್ನು ಆತನು ಬಚ್ಚಿಟ್ಕೊಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಯಾವಾಗ ಸೌಲನು ದಾವೀದನನ್ನು ಸಾಯಿಸಬೇಕೆಂಬುದಾಗಿ ಹುಡುಕ್ತಾನೋ, ಆತನ ಬೆನ್ನು ಹತ್ತುತ್ತಾನೋ, ತನ್ನ ಸೈನಿಕರಂತ ಒಂದು ಹಿಂಬಾಲಿಸ್ತಾನೋ, ಅದನ್ನು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ. 2 ಸಲ ನಾವು ನೋಡ್ತಿದ್ದೇವೆ ಯಾವ ವ್ಯಕ್ತಿಯಲ್ಲಿ ದಾವೀದನ ಒಂದು ಎದುರುಗಡೆ ಇರುವಂಥ ವ್ಯಕ್ತಿಯಲ್ಲಿ ದಾವೀದನ ಪ್ರಾಣ ತೆಗೆಯುವಂಥ ವ್ಯಕ್ತಿ ಅರಣ್ಯದಲ್ಲಿ 2 ಸಲ ದಾವೀದನ ಕೈಗೆ ಆತನ ಸಿಗ್ತಾನಂತೇಳಿ. ಅಲ್ಲೆಲ್ಲೂಯಾ. 2 ಸಲ ಸೌಲನು ದಾವೀದನ ಕೈಯಲ್ಲಿ ಸಿಗ್ತಾನೆ. ಸಿಕ್ಕರು ದಾವೀದ ಏನು ಮಾಡ್ತಾನೆ? ಕೊಲ್ತಾನೆ ಅವನಿಗೆ.
ವಾಸ್ತವವಾಗಿ ನೋಡ್ಬೇಕಂದ್ರೆ ದಾವೀದ್ ಏನು ಮಾಡಬೇಕಾಗಿತ್ತು ರೀ? ಅವ್ನ ಕೈಯಾಗ ಸಿಕ್ಕಾಗ ಏನು ಮಾಡಬೇಕಾಗಿತ್ತು? ಯಾಕಂದ್ರೆ ಅವ ಏನು ಮಾಡ್ಲತ್ತಾನೆ, ಇವನಿಗೆ ಸಾಯಿಸ್ಬೇಕಂತೇಳಿ ಬೆನ್ನತ್ತಾನೆ. ಆದರೆ ಈಗ ಕೈದಾಗ ಸಿಕ್ಕನ, ಆದರೆ ಏನು ಮಾಡ್ಬೇಕಿವ? ಅವನಿಗೆ ಫಿನಿಷ್ ಮಾಡಬೇಕು. ದಾವೀದನ ಜೊತೆ ಇದ್ದವ್ರು ಹೇಳತ್ತಾರೆ, ಸೌಲೆಲ್ಲ ಮಲ್ಕೊಂಡನ, ಅವನ ತಲೆ ತೆಳಗೆ ಒಂದು ನೀರಿನ ತಂಬಿಗೆ ಅದ, ಸೌಲ್ ಮಲ್ಕೊಂಡನ, ಅಲ್ಲಿ ದಾವೀದ್ ಹೋಗ್ಯಾನ, ದಾವೀದನ ಸೈನಿಕರು ಹೋಗ್ಯಾರ, ಇನ್ನೇನು ಒಂದು ಕತ್ತಿ ಎತ್ತಿ ಹಾಕಿದ್ರೆ ಕಲಸೆ ಸೌಲ. ಆದರೆ ಪಕ್ಕದಲ್ಲಿದ್ದ ದಾವೀದನ ಒಂದು ಸೈನಿಕರು ಹೇಳತ್ತಾರ, ನೀ ಸುಮ್ ಜನ ಹೂವನ್ನು ಸಾಕಂತ ಹೇಳ್ತಾರೆ ದಾವೀದಿಗೆ. ಆದರೆ ದಾವೀದ್ ಏನು ಹೇಳತ್ತಾನ ರೀ? ದಾವೀದ್ ಏನು ಹೇಳತ್ತಾನ? ದಾವೀದ್ ಏನು ಹೇಳ್ತದನ್ನು ಗೊತ್ತದ? ದೇವರ ಅಭಿಷೇಕ ಇರುವಂಥ ವ್ಯಕ್ತಿಯನ್ನು ನಾವು ಯಾವತ್ತೂ ಆತನ ಮೇಲೆ ಏನು ಮಾಡಬಾರ್ದಂತ, ಕೈ ಹಾಕಬಾರ್ದಂತ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿದರ ಮಕ್ಕಳೇ, ದಾವೀದನಲ್ಲಿರುವಂಥ ಅಭಿಷೇಕ ಏನು ಮಾಡ್ತಾ ಇದೆಯಪ್ಪ ಅಂತಂದರೆ ಸೌಲನನ್ನು ಕ್ಷಮಿಸ್ತಾ ಇದೆ ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೇವೆ ಅಂತೇಳಿ. ಹಲ್ಲೆಲೂಯಾ. ಈ ದಾವೀದನಲ್ಲಿರುವಂಥ ಅಭಿಷೇಕ ನಾವು ನೋಡ್ತಿದ್ದೇವೆ, ತನ್ನ ವಿರೋಧಿಯನ್ನು ಅಲ್ಲಿ ಕ್ಷಮಿಸ್ತಾ ಇದೆ ಎಂಬುದಾಗಿ ದೇವರ ವಾಕ್ಯ ನೋಡ್ತೇವೆ. ನಿಜವಾದಂಥ ಅಭಿಷೇಕ ಯಾರಲ್ಲಿ ಇರ್ತದಲ್ಲಿ, ನಿಜವಾಗಿ ಯಾರು ದೇವರಿಂದ ಅಭಿಷೇಕಿಸಲ್ಪಟ್ಟಿರ್ತಾರಲ್ರಿ, ನಾವು ನೋಡ್ತೇವೆ ಆ ಅಭಿಷೇಕ ಎಂಥ ಕೆಲಸ ಮಾಡ್ತದಪ್ಪ ಅಂತಂದರೆ, ಅವರೊಳಗಿರುವಂಥ ದೇವರು ಕೊಟ್ಟಿರುವಂಥ ಪವಿತ್ರವಾದಂಥ ಅಭಿಷೇಕ ಅವ್ರನ್ನ ಯಾವ ರೀತಿಗೆ ಗೈಡ್ ಮಾಡ್ತದಪ್ಪ ಅಂತಂದರೆ, ನನ್ನ ಪ್ರೀತಿದವ್ರ ಮಕ್ಕಳೇ, ಈ ಅಭಿಷೇಕ ಮಾಡುವಂಥ ಕೆಲಸ ಎಂಥದಪ್ಪ ಅಂತಂದರೆ ಅದು ಕ್ಷಮಾಪಣೆ ಗುಣವನ್ನು ತರ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅಲ್ಲಿ ಸೌಲನು ದಾವೀದನ ಕೈಯಲ್ಲಿ ಸಿಕ್ಕರೂ ಕೂಡ, ದಾವೀದನಿಗೆ ಎಲ್ಲ ಅವಕಾಶ ಇದ್ದರೂ ಕೂಡ, ಅಲ್ಲಿ ದಾವೀದನನ್ನು ಮಾತು ಹೇಳ್ತಾ ಇದ್ದಾನೆ, ದೇವರು ಅಭಿಷೇಕಿಸಿದಂಥ ವ್ಯಕ್ತಿಯನ್ನು ನಾವು ಯಾವತ್ತೂ ಕೂಡ ಆತನ ಮೇಲೆ ಕೈ ಹಾಕಬಾರ್ದು ಎಂಬುದಾಗಿ ಆತನ ಹೇಳ್ತಾ ಇದ್ದಾನೆ. ಇದು ಅಭಿಷೇಕ ಮಾಡುವಂಥ ಕೆಲಸ ಎಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಒಂದು ದುಃಖದ ಸಂಗತಿ ಹೇಳ ನಿಮಗೆ, ನಾನು ಒಂದು ತುಂಬ ನೋವಿನ ಸಂಗತಿ ನಿಮಗೆ ಹೇಳ ನನ್ನ ಪ್ರೀತಿ ದೇವ್ರ ಮಕ್ಕಳೇ. ಇವತ್ತು ಚರ್ಚ್ಗಳಲ್ಲಿ, ಇವತ್ತು ದೇವ್ರ ಮಕ್ಕಳು, ಇವತ್ತು ವಿಶ್ವಾಸಿ ಮಕ್ಕಳು ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ನಲ್ಲಿ ನಾನಾ ಥರವಾದಂಥ ಉಪದೇಶವನ್ನು ಕೇಳಿ ಇವತ್ತು ತಮ್ಮ ಜೀವಿತದಲ್ಲಿ ಇವತ್ತು ನಾವು ನೋಡ್ತೇವೆ, ಅವರು ಹೊಂದದೇ ಇರುವಂಥ ಅಭಿಷೇಕ ತಾವು ಹೊಂದಿಕೊಂಡಂತೆ, ಅವರು ಅನುಭವಿಸದೇ ಇರುವಂಥ ಪವಿತ್ರಾತ್ಮನ ಶಕ್ತಿಯನ್ನು ಅನುಭವಿಸಿದಂತೆ ನಾವು ನೋಡ್ತೇವೆ. ಇತರ ಬೋಧಕರ ಮಾತುಗಳನ್ನು ಕೇಳಿ ಆ ಬೋಧನೆಗೆ ಅತ್ಯಾಕರ್ಷವುಳ್ಳವರಾಗಿ, ಸ್ಥಾನಿಕವಾಗಿರುವಂಥ ಸಭಾಪಾಲಕನ ಮಾತುಗಳನ್ನು ಕೇಳದೆ, ಸ್ಥಾನಿಕವಾಗಿರುವಂಥ ಸಭೆಯ ಮಾತನ್ನು ಕೇಳದೆ, ಸಭೆ ದರ್ಶನದಲ್ಲಿರದೆ ನಾವು ನೋಡ್ತಿದ್ದೇವೆ ಅನೇಕ ವಿಶ್ವಾಸಿ ಮಕ್ಕಳು, ಅನೇಕ ದೇವಜನರು, ಚರ್ಚ್ಗಳಿರುವಂಥ ವಿಶ್ವಾಸಿ ಮಕ್ಕಳು ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ, ಅವರು ಪ್ರಾರ್ಥನೆ ಮಾಡುವಾಗ ನೋಡುವಂಥ ಸಂದರ್ಭದಲ್ಲಿ, ಅವ್ರು ಮಾತಾಡುವಂಥ ಸಂದರ್ಭದಲ್ಲಿ ಅವ್ರು ಹೇಳುವಂಥದ್ದೇನಪ್ಪ ಅಂತಂದರೆ, ಅವ್ರು ಮಾಡುವಂಥ ಪ್ರತಿಯೊಂದು ಪ್ರಾರ್ಥನೆಯಲ್ಲಿ ದೇವರೇ ನೀನು ನನ್ನ ಮೇಲೆ ಕೊಟ್ಟಿರುವಂಥ ಅಭಿಷೇಕಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳ್ತಾ ಇದ್ದಾರೆ. ದೇವರೇ ನನ್ನನ್ನು ನೀನು ಲೋಕದಿಂದ ಪ್ರತ್ಯೇಕಪಡಿಸಿ ನನಗೆ ನೀನು ಅಭಿಷೇಕ ಮಾಡಿದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದರೆ ಲೋಕದಲ್ಲಿ ಇವತ್ತು ಕ್ರೈಸ್ತರಲ್ಲಿ ಅಭಿಷೇಕ ಯಾವ ರೀತಿ ಕೆಲಸ ಮಾಡ್ತಾಯಿದೆ ಅಂದರೆ, ಈ ಅಭಿಷೇಕ ದೆವ್ವಗಳ ಬಿಡಿಸ್ಲಿಕ್ಕೆ ಭಾಳ ಕೆಲಸ ಮಾಡ್ತಾ ಇದೆ, ಈ ಅಭಿಷೇಕ ಚಮತ್ಕಾರ ಮಾಡೋದಕ್ಕೋಸ್ಕರ ಭಾಳ ಕೆಲಸ ಮಾಡ್ತಾ ಇದೆ, ಈ ಅಭಿಷೇಕ ಮಹತ್ಕಾರಗಳನ್ನು ಮಾಡೋದಕ್ಕೋಸ್ಕರ ಭಾಳ ಕೆಲಸ ಮಾಡ್ತಾ ಇದೆ. ಈ ಅಭಿಷೇಕನ ನೋಡ್ತಿದ್ದೇವೆ, ಈ ಲೋಕದಲ್ಲಿ ಮನುಷ್ಯರ ಕಣ್ಣಿಗೆ ಮಾಯ ಮಾಡುವಂಥ ಕೆಲಸಗಳು ಮಾಡೋದಕ್ಕೋಸ್ಕರ ಈ ಅಭಿಷೇಕ ತುಂಬ ಕಡೆ ಎಲ್ಲ ಕಡೆ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಆದರೆ ಈ ಅಭಿಷೇಕ ಅಂತಕ್ಕಂಥದ್ದು ಯಾವಾಗ ಪರ್ಸನಲ್ ಲೈಫಿಗೆ ಬರ್ತೀವೋ, ಯಾವಾಗ ವೈಯಕ್ತಿಕವಾದಂಥ ಜೀವಿತಕ್ಕೆ ಬರ್ತೀವೋ, ದೇವರು ಮಾಡಿರುವಂಥ ಅಭಿಷೇಕ ನಮ್ಮೊಳಗಿತ್ತಪ್ಪ ಅಂತಂದರೆ ನಾವು ದೆವ್ವಗಳ ಬಿಡಿಸ್ತಾ ಇರ್ಬೋದು, ಅದ್ಭುತಗಳು ಮಾಡ್ತಾ ಇರ್ಬೋದು, ಮಹತ್ಕಾರ್ಯಗಳು ಮಾಡ್ತಾ ಇರ್ಬೋದು, ಜನರು ಆಶ್ಚರ್ಯ ಪಡುವಂತೆ, ಜನರು ಬೆರಗಾಗುವಂತೆ ಮಹತ್ತರವಂತ ಕಾರ್ಯಗಳು ಅಭಿಷೇಕದಿಂದ ನಾವು ಮಾಡ್ತಾ ಇರ್ಬೋದು. ಇವತ್ತು ನಾವು ವಸ್ತ್ರಗಳನ್ನು ಹಾಕಿದರೆ ದೆವ್ವಗಳು ಹೋಗ್ತಾ ಇರ್ಬೋದು, ನಮ್ಮ ಮೇಲಂಗಿ ತೆಗೆದು ಹೊಡಿತಾ ಇರುವಾಗ ದೆವ್ವಗಳು ಓಡ್ತಾ ಇರ್ಬೋದು. ಇವತ್ತು ಅನೇಕ ಕಾರ್ಯಗಳು ಜರುಗ್ತಾ ಇರ್ಬೋದು ನಿನ್ನಲ್ಲಿರುವಂಥ ಅಭಿಷೇಕದಿಂದ. ಆದರೆ ನಾವು ನೋಡ್ತೇವೆ, ನಿಜವಾದಂಥ ಅಭಿಷೇಕ ನಿನ್ನಲ್ಲಿತ್ತಪ್ಪ ಅಂತಂದರೆ ನಿನಗೆ ಕ್ಷಮಿಸುವಂಥ ಗುಣ ಇರ್ತದೆ, ಕ್ಷಮಾಪಣೆ ಮಾಡುವಂಥ ಮನಸ್ಸು ನಿನ್ನಲ್ಲಿರ್ತದೆ. ಅದು ನಿಜವಾದಂಥ ಅಭಿಷೇಕ ಎಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಕೊನೆಯದಾಗಿ 7ನೇದಾಗಿ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಯಾರು ಕ್ಷಮಿಸ್ತಾರಪ್ಪ ಅಂತಂದರೆ, ಯಾರಲ್ಲಿ ಕ್ಷಮಾಪಣೆ ಗುಣ ಇರ್ತದಪ್ಪ ಅಂತಂದರೆ, ಸುಮ್ಮನೆ ಅಭಿಷೇಕ 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 ಅಂತೇಳಿ ಹಾಡಾಡುವುದರಿಂದ, ಅಭಿಷೇಕ 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 ನನ್ನ ಮೇಲೆ ಆಗಿದೆ ಅಂತೇಳಿ ಹೇಳ್ಕೊಳ್ಳೋದ್ರಿಂದ ನಿನ್ನಲ್ಲಿ ಯಾವುದೇ ಪ್ರಯೋಜನ ಇಲ್ಲ. ನಿನ್ನ ಮೇಲೆ ಅಭಿಷೇಕ ಇದ್ದರೂ ಆ ಅಭಿಷೇಕದ ಒಂದು ಕೆಲಸ ಯಾವುದೇ ಪ್ರಯೋಜನಕ್ಕೆ ಬರೋದಿಲ್ಲ. ಸೌಲನ ಮೇಲೆ ಕೂಡ ಅಭಿಷೇಕ ಇತ್ತು, ಆದರೆ ಆ ಅಭಿಷೇಕ ಯಾವ ಕೆಲಸಕ್ಕೂ ಬರದಂಥ ಅಭಿಷೇಕವಾಗಿತ್ತು. ಆದರೆ ಅದೇ ಅಭಿಷೇಕ ದಾವೀದನ ಮೇಲಿತ್ತು. ಈ ದಾವೀದನಲ್ಲಿದ್ದಂಥ ಅಭಿಷೇಕ ಏನು ಮಾಡ್ತಪ್ಪ ಅಂತಂದರೆ, ಸೌಲನನ್ನು ಹೊಡೆಯದಂತೆ, ತನ್ನ ವೈರಿಯನ್ನು ನಾಶ ಮಾಡದಂತೆ, ತನ್ನ ವೈರಿಯ ಪ್ರಾಣವನ್ನು ತೆಗೆಯದಂತೆ ನಾವು ನೋಡ್ತಿದ್ದೇವೆ. ದಾವೀದನು ಸೌಲನನ್ನು ಕ್ಷಮಿಸುವುದರೆಂಬುದಾಗಿ ನೋಡ್ತೇವೆ. ಇದು ಅಭಿಷೇಕ ಮಾಡುವಂಥ ಕೆಲಸ ಎಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಇನ್ನು ಮುಂದೆ ಯಾರಾದರೂ ನಿಮ್ಮ ಎದುರುಗಡೆ ದೇವರು ನನ್ನನ್ನು ಆರಿಸ್ಕೊಂಡಿದ್ದಾನೆ, ನಾನು ಅಭಿಷಿಕ್ತನೋ ಅಭಿಷೇಕಳ್ಳೋ ಎಂಬುದಾಗಿ ಹೇಳಿದ್ರೆ ಅವ್ರಿಗೆ ಬಿಟ್ಟು ಒಂದು ಮಾರು ದೂರ ಇರಿ ನೀವು. ಕಾರಣ ಏನಪ್ಪ ಅಂತಂದರೆ,
ಅಭಿಷೇಕ ಇದ್ದಂಥ ವ್ಯಕ್ತಿಗಳಲ್ಲಿ ಏನಿರ್ತದೆ ರೀ? ಏಳನೇದಾಗಿ ಏನಿರ್ತದ? ಅಭಿಷೇಕ ಇದ್ದಂಥ ವ್ಯಕ್ತಿಗಳಲ್ಲಿ ಕ್ಷಮಾಪಣೆ ಗುಣ ಇರ್ತದೆ ಅಂತೇಳಿರಿ. ಹಲ್ಲೆಲೂಯಾ. ನಾನು ಇತರರನ್ನು ಕ್ಷಮಿಸದೆ, ಇತರ ತಪ್ಪುಗಳನ್ನು ಮನ್ನಿಸದೆ, ಇತರ ಸಹೋದರ ಸಹೋದರಿಯರ ತಪ್ಪುಗಳನ್ನು ಮನ್ನಿಸದೆ ನನ್ನ ಮೇಲೆ ಅಭಿಷೇಕ ಅದ ಅಂಥೇಳಿ ನಾನು ಪ್ರಾರ್ಥನೆ ಮಾಡಿದ್ರೆ ಏನಾದರೂ ಪ್ರಯೋಜನ ಇದೇನ್ರಿ? ಮಾತಾಡ್ರಿ. ಯಾರು ಕ್ಷಮಿಸ್ತಾರಪ್ಪ ಅಂತಂದರೆ ನಾವು ನೋಡ್ತೇವೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ಅಭಿಷೇಕ ಎಂಥ ಕೆಲಸ ಮಾಡ್ತದಪ್ಪ ಅಂತಂದರೆ ನಿಜವಾದಂಥ ಅಭಿಷೇಕ ಅದು ಕ್ಷಮಿಸುವಂಥ ಮನಸ್ಸು ನಮ್ಮಲ್ಲಿ ತರ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ನಿಜವಾಗಿ ನಿನ್ನಲ್ಲಿ ಅಭಿಷೇಕ ಇದೆ ಅಂತಂದರೆ ಪ್ರೂವ್ ಏನಪ್ಪ ಅಂತಂದರೆ ನೀನು ದೇವರಿಂದ ಅಭಿಷೇಕಿಸಲ್ಪಟ್ಟವಳು, ನೀನು ದೇವರಿಂದ ಅಭಿಷೇಕಿಸಲ್ಪಟ್ಟವನು ಎಂಬುದಾಗಿ ಒಂದು ಗುರುತೇನಪ್ಪ ಅಂತಂದರೆ ನಿನ್ನಲ್ಲಿ ಕ್ಷಮಾಗುಣ ಇದೆ. ದೇವರ ಅಭಿಷೇಕ ಭಾಳ ಚೆನ್ನಾಗಿ ನಿನ್ನ ಮೇಲೆ ಕೆಲಸ ಮಾಡ್ತಾಯಿದೆ ಅಂತೇಳಿ ಒಂದು ಗುರುತು ಅಂತೇಳಿ. ಹಲ್ಲೆಲೂಯಾ. ನಿನ್ನಲ್ಲಿ ಇನ್ನೂ ಕೂಡ ಕ್ಷಮಿಸುವಂಥ ಮನಸ್ಸಿಲ್ಲಪ್ಪ ಅಂತಂದರೆ, ಕ್ಷಮಾಗುಣ ನಿನ್ನಲ್ಲಿ ಇಲ್ಲಪ್ಪ ಅಂತಂದರೆ ನಿನ್ನಲ್ಲಿ ಏನಿಲ್ಲ? 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 ಬನ್ನಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಈ ಶುಭ ಶುಕ್ರವಾರ ದಿವಸ, ಈ ಗುಡ್ ಫ್ರೈಡೆ ದಿವಸ ದೇವರು ಇವತ್ತು ನಮಗೊಂದು ಪಾಠವನ್ನು ಕಲಿಸಿದ್ದಾನೆ. ನಮ್ಮ ಜೀವಿತದಲ್ಲಿ ಯಾವತ್ತೂ ಇದನ್ನು ಮರಿಬಾರ್ದು. ಕೇವಲ ಇವತ್ತು ಕೇಳಿರುವಂಥ ಈ 40 ನಿಮಿಷದ ಸಂದೇಶ ನಮ್ಮ ಲೈಫ್ನಲ್ಲಿ, ನಮ್ಮ ಜೀವಿತದಲ್ಲಿ ಯಾವತ್ತೂ ಕೂಡ ಮರಿಬಾರ್ದು. ಯಾಕಂದರೆ ಈ ಸಂದೇಶ ಎಂಥ ಸಂದೇಶದಪ್ಪ ಅಂತಂದರೆ ನಿನ್ನ ಮುಂದಿನ ಭವಿಷ್ಯಕ್ಕೆ, ನಿನ್ನ ಆಶ್ರದಕ್ಕೆ ಬಹಳ ಸಂಬಂಧಪಟ್ಟಂಥ ಸಂದೇಶ ಇದಾಗಿದೆ ಅಂತೇಳಿ. ಒಂದು ವೇಳೆ ಇಲ್ಲಿ ಹೇಳಿರುವಂಥ ಈ ಮಾತು ನಿಜವಾದಂಥ ಮಾತು, ಇದು ದೇವರು ಸಿದ್ಧಪಡಿಸಿರುವಂಥ ಸಂದೇಶ, ದೇವರ ಆತ್ಮನ ಮೂಲಕವಾಗಿ ಬಂದಂಥ ಸಂದೇಶ, ಇದು ನನಗೋಸ್ಕರವಾಗಿ ತಂದಂಥ ಸಂದೇಶ ಅಂತೇಳಿ ಈ ಮಾತುಗಳನ್ನು ಕೇಳುವಂಥ ಯಾರೇ ಆಗಲಿ ಹೃದಯಪೂರ್ವಕವಾಗಿ ಒಂದು ವೇಳೆ ಈ ಮಾತನ್ನು, ಈ ಸಂದೇಶವನ್ನು ನನಗಾಗಿ ಎಂಬುದಾಗಿ ಅಂಗೀಕರಿಸಿ, ಒಂದು ವೇಳೆ ನಾವು ನೋಡ್ತೇವೆ ಈ ಕ್ಷಮಾ ಗುಣಗಳು ನಮ್ಮಲ್ಲಿದ್ದಪ್ಪ ಅಂತಂದರೆ ಈ ಲೋಕದಲ್ಲಿ ನಿಮ್ಮನ್ನು ದೇವರು ಆಶ್ರಯ ಮಾಡುವಂಥ ಸಂದರ್ಭದಲ್ಲಿ ದುರಾತ್ಮಗಳ ಸೇನೆಗಳು ಅಡ್ಡ ಬರ್ತಾವಂತ. ಆದರೆ ಮಧ್ಯಾಕಾಶದಿಂದ ದೇವರು ನಿನಗೆ ಆಶ್ರಯವನ್ನು ಸುರಿಸುವಂಥ ಸಂದರ್ಭದಲ್ಲಿ ಮಧ್ಯಾಕಾಶದಲ್ಲಿ ದುರಾತ್ಮ ಸೇನೆ ನಿನ್ನ ಆಶ್ರಯಗಳು ತಡೆಯೋದಕ್ಕೋಸ್ಕರವಾಗಿ ಅಡ್ಡ ಬಂದಾಗ ಅವು ಯಾವುವು ಏನಾಗಿಲ್ಲ ಅಂತ್ರಿ, ನಿನ್ನ ಆಶೀರ್ವಾದ ತಡೆ ಹಿಡಿಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದೇ ನಮ್ಮಲ್ಲಿ ಇರಬೇಕಪ್ಪ ಅಂತಂದರೆ ಕ್ಷಮಿಸುವಂಥ ಗುಣ, ಕ್ಷಮಿಸುವಂಥ ಮನಸ್ಸಿರಬೇಕು. ಬನ್ನಿ ನಾವೆಲ್ಲರೂ ಕೂಡ ಒಂದು ಸಲ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋದ್ರೊಳಗಾಗಿ ಒಂದು ಸಲ ರಿಮೈಂಡ್ ಮಾಡಿರಿ. 7 ವಿಷಯಗಳನ್ನು ನಾನು ನಿಮ್ಮ ಜೊತೆ ಮಾತಾಡಿದ್ದೇನೆ. 7 ಗುಣಗಳು ನಿಮ್ಮಲ್ಲಿರಬೇಕೆಂಬುದಾಗಿ ನಾನು ಹೇಳಿದ್ದೇನೆ. ಒಂದೊಂದಾಗಿ ನಾನು ಕೇಳ್ತೇನೆ, ನೆನಪಿದ್ದವರು ಪಟ ಎಷ್ಟು ವಾಕ್ಯ ಜಾಗೃತಿಯಿಂದ ಕೇಳಿದ್ದೀರಿ ಅಂತೇಳಿ, ಸಂದೇಶ ಎಷ್ಟು ಜಾಗೃತಿಯಿಂದ ಕೇಳಿದ್ದೀರಿ ಎಂಬುದಾಗಿ ಗೊತ್ತಾಗ್ತದೆ. ನಾವು ನೋಡ್ತೇವೆ 7 ಗುಣಲಕ್ಷಣಗಳಲ್ಲಿ ಮೊದಲನೇದಾಗಿ ಯಾರು ಕ್ಷಮಿಸ್ತಾರೆ? ವೆರಿ ಗುಡ್. ದೇವರ ಕುಮಾರ ಕುಮಾರ್ತೆಯರಾಗಿದ್ದವ್ರು ಏನು ಮಾಡ್ತಾರೆ? ಎರಡನೇದಾಗಿ ಯಾರು ಕ್ಷಮಿಸ್ತಾರೆ? ದೇವರ ಚಿತ್ತವನ್ನು ತಿಳಿದುಕೊಂಡಂಥವ್ರು ಮಾತ್ರ ಏನು ಮಾಡ್ತಾರೆ? ವೆರಿ ಗುಡ್. ಮತ್ತು ಮೂರನೇದಾಗಿ ಯಾರು ಶಿಲುಬೆಗೆ ಹಾಕಲ್ಪಟ್ಟವರಾಗಿದ್ದರೋ, ಯಾರಿಗೆ ಶಿಲುಬೆಗೆ ಹಾಕಿಸ್ಕೊಂಡಂಥ ಅನುಭವ ಇದೆಯೋ ಅವ್ರ ಬಳಿ ಏನಿರ್ತದೆ ರೀ? ಕ್ಷಮಾಪಣೆ ಗುಣ ಇರ್ತದೆ. ನಾಲ್ಕನೇದಾಗಿ ದೇವರಿಗೆ ಸ್ತೋತ್ರವಾಗಲಿ. ಅದ್ಭುತವಾದಂಥ ಒಂದು ರೆಸ್ಪಾನ್ಸ್ ಮಾಡಿದ್ದೀರಿ, ದೇವರಿಗೆ ಸ್ತೋತ್ರವಾಗಲಿ. ನಿಜವಾದಂಥ ಶತ್ರು ಎಲ್ಲಿ ತನಕ ನಾವು ಗುರುತಿಸಂಗಿಲ್ಲ ಅಲ್ಲಿ ತನಕ ನಾವು ಮನುಷ್ಯರಿಗೆ ಏನು ಮಾಡಲ್ಲ? ಯಾಕೆ ಕ್ಷಮಿಸಂಗಿಲ್ಲ? ವೈರಿ ಯಾರಂತೆ ನಮ್ಗೆ ಗೊತ್ತಿಲ್ಲ. ಓಕೆ. ನಾಲ್ಕನೇದಾಗಿ ಯಾರು ಕ್ಷಮಿಸೋದಿಲ್ಲ? ನಿಜವಾದಂಥ ಶತ್ರುವನ್ನು, ನಿಜವಾದಂಥ ನಮ್ಮ ವೈರಿನ ಎಲ್ಲಿ ತನಕ ನಾವು ಗುರುತಿಸಿಲ್ಲ ನಮಗೆ ಕ್ಷಮಾಪಣೆ ಬರುವುದಿಲ್ಲ. ಐದನೇದಾಗಿ ಯಾರು ಪರಿಶುದ್ಧ ಆತ್ಮನಿಂದ ಪೂರ್ಣವಾಗಿರ್ತಾರೋ, ಪರಿಶುದ್ಧ ಆತ್ಮನಿಂದ ತುಂಬಿಸಲ್ಪಟ್ಟವರಾಗಿರ್ತಾರೋ, ದೇವರ ಆತ್ಮನ ಮೂಲಕವಾಗಿ ನಡೆಸಲ್ಪಡ್ತಾರೋ ಅವ್ರ ಬಳಿ ಏನಿರ್ತದೆ ರೀ? ಕ್ಷಮಾಪಣೆ ಗುಣ ಇರ್ತೇವೆ ನೋಡ್ತೇವೆ. ಐದನೇದಾಗಿ. ಆರನೇದಾಗಿ ನಿನ್ನ ಈಗ ಅವ್ರ ಮಾರಿ ನೋಡಿಬಿಟ್ಟಿನ ಹೋಗಿ, ಅವ್ರ ಮಾರಿ ನೋಡಿ ಇಟ್ಟಿನ ಹೋಗಿ. ಯೇಸುವನ್ನು ಯಾರು ನೋಡ್ತಾರೋ ಈ ಲೋಕದಲ್ಲಿರುವಂಥ ಎಲ್ಲ ವೈರಿಗಳನ್ನು ಮಾರಿ ನೋಡಿದಾಗ ಏನಾಗ್ತದೆ ಅವ್ರಿಗೆ? ಯಪ್ಪ ಬೇಡಪ್ಪ, ಯಪ್ಪ ಅವ್ರು ಬೇಡಪ್ಪ. ಯಾಕೆ? ಇವ್ರು ಮಾರಿ ಯಾರು ನೋಡ್ಲತ್ತಾರ? ಯೇಸುವನ್ನು ನೋಡ್ಲತ್ತಾರೆ ಇವರು. ಇವ್ರು ಮಾರಿ ಯಾರು ನೋಡ್ಲತ್ತಿರೋದ್ರೆ ಏನಾಗ್ತಾರೆ? ಭಯಪಡ್ತಾರೆ. ಓಕೆ. ಯಾರು ಯೇಸುವನ್ನು ನೋಡ್ತಾರೋ ಅವ್ರ ಮೇಲೆ ಏನಿರ್ತದೆ ರೀ? ಓಕೆ. ಕೊನೆಯದಾಗಿ ಯಾರಲ್ಲಿ ಕ್ಷಮಾಗುಣ ಇರ್ತದೆ? ಯಾರು ಕ್ಷಮಿಸ್ತಾರೆ? ಅಭಿಷೇಕ ಇದ್ದಂಥ ವ್ಯಕ್ತಿಗಳ ಬಳಿ ಏನಿರ್ತದೆ ಅಂದರೆ ಕೊನೆಯದಾಗಿ ಕ್ಷಮಿಸುವಂಥ ಲಕ್ಷಣ ಇರ್ತದೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರ ಈ ಮಾತುಗಳನ್ನು ನಿಮ್ಮ ಆತ್ಮೀಯ ಜೀವಿತಕ್ಕೆ